ಎಲ್ಲರಿಗೂ ನಮಸ್ಕಾರ. ಗುರುದೀಕ್ಷಾ ಅಕಾಡೆಮಿಗೆ ತಮಗೆಲ್ಲರಿಗೂ ಸ್ವಾಗತ. ಇಂದು ನಾವು ನೋಡ್ತಾ ಇರುವಂತಹ ಟಾಪಿಕ್ ಬಂದು ಕರ್ನಾಟಕ ಸ್ಟೇಟ್ ಕರೆಂಟ್ ಅಫೇರ್ಸ್. ವಿವಿಧ ಪೇಪರ್ಗಳಲ್ಲಿ ಬಂದಿರುವಂತಹ ಕರ್ನಾಟಕಕ್ಕೆ ರಿಲೇಟ್ ಆಗಿರುವಂತಹ ಪ್ರಚಲಿತ ವಿದ್ಯಮಾನಗಳು ಏನಿರ್ತವೆ ಇವುಗಳನ್ನು ನಾವು ಬೋತ್ ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ಆ್ಯಂಡ್ ಮೇನ್ಸ್ ನಾವು ನೋಡ್ತೀವಿ. ಮೊದಲು ಯಾವ ಯಾವ ಆರ್ಟಿಕಲ್ಗಳನ್ನು ನೋಡ್ತೀವಿ ಅಂತ ನೋಡಿ, ತದನಂತರ ಈ ದಿನದ ಆರ್ಟಿಕಲ್ಗಳನ್ನು ಇನ್ ಡೀಟೇಲ್ ನೋಡೋಣ. ಇವತ್ತು ನಾವು ನೋಡ್ತಾ ಇರುವಂತಹ ಆರ್ಟಿಕಲ್ಸ್ನ ಲಿಸ್ಟ್ ಇದೆ. ಮೊದಲಿಗೆ ಕೇಂದ್ರ ಸರ್ಕಾರ ರಿಲೀಸ್ ಮಾಡಿರುವಂತಹ ಒಂದು ಪಾಲಿಸಿ ಬಗ್ಗೆ ನಾವು ನೋಡ್ತೀವಿ. ಇದು ಏನು ಪ್ರಹಾರ್ ಪಾಲಿಸಿ ಅಂತ ಇದರ ಹೆಸರು. ಏನಕ್ಕೆ ಒಂದು ಪಾಲಿಸಿ ಅಂದರೆ ಭಯೋತ್ಪಾದನೆಯನ್ನು ತಡೆಯೋದಕ್ಕೆ ಈ ಒಂದು ಪಾಲಿಸಿಯನ್ನು ರೂಪಿಸಿರುವಂಥದ್ದು. ಸೊ ಅದರ ಕುರಿತಾಗಿ ನೋಡ್ತೀವಿ. ನಂತರ ಕ್ರೌಡ್ ಕಂಟ್ರೋಲನ್ನು ಮಾಡೋದಕ್ಕೆ, ಏನು ಸಾಮೂಹಿಕವಾಗಿ ಜನ ಸೇರಿದಾಗ ಅಂತಹ ಒಂದು ಜನರನ್ನು ಮ್ಯಾನೇಜ್ ಮಾಡೋದಕ್ಕೆ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರನ್ನು ಒಂದು ಹೈಕೋರ್ಟಲ್ಲಿ ಸಬ್ಮಿಟ್ ಮಾಡಿದ್ದಾರೆ. ಸೊ ಅಂಟಿಲ್ ಅದು ಆ್ಯಕ್ಟ್ ಆಗಿ ಬದಲಾಗೋವರೆಗೂ ಈ ಒಂದು SOP ಜಾರಿಯಲ್ಲಿ ಇರುತ್ತೆ ಅಂತ ಕರ್ನಾಟಕ ಹೈಕೋರ್ಟ್ ಹೇಳಿದೆ. ಸೊ ಅದರ ಕುರಿತಾಗಿ ನೋಡ್ತೀವಿ. ಹಾಗೆ ನಿನ್ನೆಯ ಒಂದು ವಿಡಿಯೋದಲ್ಲಿ ನಾವು ರಾಜ್ಯ ಸರ್ಕಾರ ಮಾಡಿದ್ದಂತಹ ಒಂದು ಡಿಸಿಷನ್ ಏನಿದೆ ಅಂದರೆ ಇನ್ನು ಮುಂದೆ ಅಂಡರ್ 16 ಏಜ್ ಇರುವಂತಹ ಮಕ್ಕಳಿಗೆ ಫೋನನ್ನು ಕೊಡಬಾರ್ದು ಅನ್ನುವಂಥ ಒಂದು ಚಿಂತನೆಯನ್ನು ನಡೆಸ್ತಾ ಇದೆ ರಾಜ್ಯ ಸರ್ಕಾರ. ಸೊ ಅದರ ಕುರಿತಾಗಿ ನಾವು ಡಿಸ್ಕಸ್ ಮಾಡ್ತೀವಿ. ಅಂದರೆ ಇದಕ್ಕೆ ಈ ಒಂದು ನಿರ್ಧಾರ ತೆಗೆದುಕೊಳ್ಬೇಕು ಅಂತ ಇರುವಾಗ ಕೆಲವಷ್ಟು ಒಳ್ಳೆಯ ಒಂದು ಪಾಸಿಟಿವ್ ಸಪೋರ್ಟ್ ಕೂಡ ಬಂದಿದೆ, ಕೆಲವಷ್ಟು ನೆಗೆಟಿವ್ ಸಪೋರ್ಟ್ ಕೂಡ ಬಂದಿದೆ. ಸೊ ಇದರ ಕುರಿತಾಗಿ ನಾವು ನೋಡ್ತೀವಿ. ತದನಂತರ ಅಮೆಜಾನ್ ಬಂದು ಏಷ್ಯಾದ ಬಿಗ್ಗೆಸ್ಟ್ ಆಫೀಸನ್ನು ಬೆಂಗಳೂರಿನಲ್ಲಿ ಓಪನ್ ಮಾಡಿದೆ, ಬೆಂಗಳೂರಿನ ಕಟ್ಟಿಗೆನಹಳ್ಳಿಯಲ್ಲಿ ಓಪನ್ ಮಾಡಿದೆ. ಸೊ ಅದರ ಕುರಿತಾಗಿ ನಾವು ನೋಡ್ತೀವಿ. ಹಾಗೆ ಸ್ವಚ್ಛ ಭಾರತ್ ಮಿಷನ್ ಅರ್ಬನ್ 2.0 ಏನಿದೆ, ಇದಕ್ಕೆ ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ಕೆಲವಷ್ಟು ಫಂಡಿಂಗನ್ನು ರಿಲೀಸ್ ಮಾಡೋದಕ್ಕೆ ಮುಂದಾಗಿದೆ. ಸೊ ಅದರ ಕುರಿತಾಗಿ ನಾವು ನೋಡ್ತೀವಿ. ನಂತರ ರಾಜ್ಯ ಸರ್ಕಾರ ನ್ಯಾಷನಲ್ ಬಯೋ ಎಕಾನಮಿ ಸೆಕ್ಟರ್ ಏನಿದೆ ಇದಕ್ಕೆ ಸುಮಾರು 1/5 ಆಫ್ ದ ಕಾಂಟ್ರಿಬ್ಯೂಷನ್ ಮಾಡ್ತಾ ಇದೆ ಅನ್ನುವಂಥ ಒಂದು ರಿಪೋರ್ಟ್ ಹೇಳಿದೆ. ಸೊ ಅದರ ಕುರಿತಾಗಿ ನೋಡ್ತೀವಿ. ಹಾಗೆ ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ಕುರಿತಾದಂತೆ ಕರ್ನಾಟಕ ವೈಟ್ ಪೇಪರನ್ನು ರಿಲೀಸ್ ಮಾಡಿದೆ. ಅಂದರೆ ಯಾವ ಒಂದು ಸ್ಕೀಮ್ಗಳನ್ನು ಕರ್ನಾಟಕಕ್ಕೆ ನಾವು ಮಾಡಿದ್ದೀವಿ, ಎಷ್ಟೆಷ್ಟು ಅನುದಾನವನ್ನು ನೀಡಿದ್ದಾರೆ, ಇದರ ಬಗ್ಗೆ ಒಂದು ವೈಟ್ ಪೇಪರ್ ರಿಲೀಸ್ ಮಾಡಿದ್ದಾರೆ. ಸೊ ಅದರ ಕುರಿತಾಗಿ ನೋಡ್ತೀವಿ. ಹಾಗೆ ಕೊನೆಯದಾಗಿ ಏನು ಕರ್ನಾಟಕದ ಒಂದು ಅಗ್ರಿಕಲ್ಚರಲ್ ಲ್ಯಾಂಡ್ಗಳಿದು, ಕೃಷಿ ಭೂಮಿಯನ್ನು ಬೇರೆ ಒಂದು ಉದ್ದೇಶಕ್ಕಾಗಿ ಖರೀದಿ ಮಾಡ್ತಾ ಇದ್ರು, ಅಂತಹ ಒಂದು ರೂಲ್ಸ್ಗಳಿಗೆ ಒಂದು ಸಡಲಿಕೆಯನ್ನು ಕೊಟ್ಟಿದ್ದಾರೆ. ಸೊ ಅದರ ಕುರಿತಾಗಿ ನಾವು ನೋಡ್ತೀವಿ. ಈಗ ಮೊದಲನೇ ಆರ್ಟಿಕಲನ್ನು ನೋಡೋಣ. ಸೆಂಟರ್ ಅನ್ವೀಲ್ಸ್ ಪಾಲಿಸಿ ಟು ಟ್ಯಾಕಲ್ ಟೆರರಿಸಮ್ ಥ್ರೆಟ್ಸ್. ನಮ್ಗೆ ಗೊತ್ತಿರೋ ಹಾಗೇನೆ ಭಾರತದ ಒಂದು ಬೌಂಡರಿಯನ್ನು ನಾವು ನೋಡಿದ್ರೆ ಈ ಕಡೆ ಪಾಕಿಸ್ತಾನ ಇದೆ, ಈ ಕಡೆ ಚೈನಾ ಇದೆ, ಇಲ್ಲಿ ಬಾಂಗ್ಲಾದೇಶ್, ಇಲ್ಲಿ ಮಯನ್ಮಾರ್. ಸೊ ಎಲ್ಲ ಕಡೆಯಿಂದ ಭಾರತದ ಒಂದು ಗಡಿ ಪ್ರದೇಶಗಳು ಏನಿದೆ ಇಲ್ಲಿ ಭಯೋತ್ಪಾದನೆ ಹೆಚ್ಚಾಗ್ತಾ ಇದೆ. ಎಸ್ಪೆಷಲಿ ಈ ಒಂದು ಪಾಕಿಸ್ತಾನ್ ರೀಜನಲ್ಲಿ ನೋಡಿದ್ರೆ ಪಂಜಾಬ್ ಮತ್ತು ಜಮ್ಮು ಕಾಶ್ಮೀರಕ್ಕೆ ಡ್ರೋನ್ ಮುಖಾಂತರ ಮಾದಕ ವಸ್ತುಗಳಿರ್ಬೋದು, ಇಲ್ಲ ಅಂತಂದರೆ ಈ ಒಂದು ಏನು ಆರ್ಮ್ಸ್ ಆ್ಯಂಡ್ ಅಮ್ಯುನಿಷನ್ಸ್ಗಳನ್ನು ಟ್ರಾಫಿಕಿಂಗ್ ಮಾಡ್ತಾ ಇರುವಂಥದ್ದು, ಈ ರೀತಿಯಾದ ವಿಷಯಗಳನ್ನು ನಾವು ನೋಡ್ತಾ ಇದ್ದೀವಿ. ಸೊ ಅದರ ಜೊತೆಗೆ ಆನ್ಲೈನ್ ಮುಖಾಂತರ ಕೂಡ ಹಲವಾರು ಭಯೋತ್ಪಾದನಾ ಒಂದು ಘಟಕಗಳೇನಿದ್ದಾವೆ, ಭಯೋತ್ಪಾದನಾ ಸಂಸ್ಥೆಗಳೇನಿದ್ದಾವೆ, ಟೆರರಿಸಮ್ ಆ್ಯಕ್ಟಿವಿಟೀಸ್ ಮಾಡುವಂಥ ಸಂಸ್ಥೆಗಳೀಗ ISIS ಇರ್ಬೋದು, ಅಲ್ ಖೈದಾ ಇರ್ಬೋದು. ಸೊ ಇವುಗಳೆಲ್ಲ ಏನು ಮಾಡ್ತಾ ಇದ್ದಾರೆ, ಆನ್ಲೈನಲ್ಲಿ ಭಾರತದಿಂದ ಜನರನ್ನು ರೆಕ್ರೂಟ್ ಮಾಡ್ಕೊಳ್ಳೋದಕ್ಕೆ ಕೂಡ ಟ್ರೈ ಮಾಡ್ತಾ ಇದ್ದಾರೆ. ಇಷ್ಟು ಇದೇನಾಯಿತು, ಒಂದು ಕಡೆ ಭೂಮಿಯ ಮುಖಾಂತರ ಬರ್ತಾ ಇರೋದು, ಇನ್ನೊಂದು ಸೈಬರ್ ಮುಖಾಂತರ. ಇನ್ನು ಈ ಕೋಸ್ಟಲ್ ರೀಜನನ್ನು ನೋಡಿದ್ರೆ ನಮ್ಮ ಒಂದು ಮುಂಬೈ ಅಟ್ಯಾಕ್ ಏನಾಯಿತು, 26/11 ಅಟ್ಯಾಕ್ ಏನಾಯಿತು, ಆ ಒಂದು 26/11 ಅಟ್ಯಾಕ್ಗೆ ಬಂದಂತಹ ಜನರು ಎಲ್ಲಿಂದ ಬಂದಿದ್ದು, ನೀರಿನ ಮುಖಾಂತರ, ವಾಟರ್ ಮುಖಾಂತರ ಅವರು ಮುಂಬೈಯನ್ನು ಎಂಟರ್ ಆಗಿದ್ದು. ಸೊ ಅದೊಂದು ಪ್ರಾಬ್ಲಮ್ ಆಗುತ್ತೆ. ಸೊ ಎಲ್ಲ ಒಂದು ಫ್ರಾಂಟಿಯರಲ್ಲಿ ನೋಡಿದಾಗ ಭೂಮಿ ಇರ್ಬೋದು, ಜಲ ಇರ್ಬೋದು, ಗಗನ ಇರ್ಬೋದು, ಸೈಬರ್ ದಾಳಿ, ಸೊ ಎಲ್ಲ ಒಂದು ಫ್ರಾಂಟಿಯರಲ್ಲೂ ಕೂಡ ಭಾರತವನ್ನು ರಕ್ಷಣೆ ಮಾಡಬೇಕು ಅಂತಂದರೆ ಒಂದು ಟೆರರಿಸಮ್ ಪಾಲಿಸಿಯ ಅವಶ್ಯಕತೆ ಇದೆ ಅಂತ ತಿಳಿದ ಕೇಂದ್ರ ಸರ್ಕಾರ ನಿನ್ನೆ ಅಷ್ಟೇ ಹೊಸದಾದ ಒಂದು ಪಾಲಿಸಿಯನ್ನು ಹೊರಹಾಕಿದೆ. ಏನು ಈ ಪಾಲಿಸಿ ಹೆಸರು ಅಂತಂದರೆ ಪ್ರಹಾರ್ ಅನ್ನುವಂಥದ್ದು. ಸೊ ಈ ಪ್ರಹಾರ್ ಏನಿದೆ ಇದಕ್ಕೆ ಪ್ರತಿಯೊಂದು ಅಕ್ಷರಕ್ಕೂ ಇಲ್ಲಿ ಏನಿದೆ ಫುಲ್ ಫಾರ್ಮ್ ಇದೆ ಅನ್ನೋದನ್ನು ನಾವು ತಿಳ್ಕೊಬೇಕು. ಅದನ್ನು ಕೂಡ ನಾವು ನೋಡ್ತೀವಿ. ಅಂದರೆ ಈ ಫುಲ್ ಫಾರ್ಮ್ ಏನು ಅನ್ನೋದನ್ನು ನಾವು ನೋಡ್ತೀವಿ. ಇದುವರೆಗೂ ಯಾಕೆ ಈ ಒಂದು ಟೆರರಿಸಮ್ ಪಾಲಿಸಿಯ ಒಂದು ಅವಶ್ಯಕತೆ ಈಗ ಬಂದಿದೆ ಅಂದರೆ, ಇಷ್ಟು ದಿನ ಏನು ಪಾಲಿಸಿ ಇರಲಿಲ್ವ ಟೆರರಿಸಮ್ನ ಟ್ಯಾಕಲ್ ಮಾಡೋದಕ್ಕೆ ಅಂದರೆ ಇಲ್ಲ, ಇತ್ತು. ಯಾವ್ದಿತ್ತು, ಒಂದು UAPA ಕರೆಕ್ಟ್ ಅಲ್ವಾ, ಏನು ಅನ್ಲಾಫುಲ್ ಆ್ಯಕ್ಟಿವಿಟೀಸ್ ಪ್ರಿವೆನ್ಷನ್ ಆ್ಯಕ್ಟ್ ಏನಿದೆ, ಇದು ಒಂದು ಕಡೆ ಟೆರರಿಸಮ್ ಬಗ್ಗೆ ಏನಂದರೆ ಟೆರರಿಸಮ್ ರಿಲೇಟೆಡ್ ಏನೇ ಒಂದು ರೂಲ್ಸ್ಗಳಿದೆ ಅಂದರೆ ಅದು UAPA ಆ್ಯಕ್ಟ್ ಅಡಿಯಲ್ಲಿ. ಎರಡನೇದಾಗಿ ನೋಡಿದಾಗ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಇದೆ, ಮತ್ತು ಮೂರನೇದಾಗಿ ನೋಡಿದಾಗ NATGRID ಇದೆ, ಮತ್ತು ನಾಲ್ಕನೇದಾಗಿ ನೋಡಿದಾಗ ಮಲ್ಟಿ ಏಜೆನ್ಸಿ ಸೆಂಟರ್ಗಳು ಇದೆ. ಸೊ ಈ ಎಲ್ಲ ವ್ಯವಸ್ಥೆಗಳು ಇದೆ.
ಇಷ್ಟೆಲ್ಲ ರೀತಿಯ ಒಂದು ಸುರಕ್ಷತೆಗಳನ್ನು ಕ್ರಮಗಳನ್ನು ತಗೊಂಡಿದ್ರು ಕೂಡ ಭಯೋತ್ಪಾದನೆಯ ಒಂದು ಅಪಾಯ ಎಂದರೆ ಇದು ಭಾರತದಲ್ಲಿ ಇದ್ದೇ ಇದೆ. ಸೊ ಹಾಗಾಗಿ ಈ ಒಂದು ಪ್ರಹಾರನ ರಿಲೀಸ್ ಮಾಡಿರುವಂಥದ್ದು. ಮೊದಲಿಗೆ ಇದನ್ನು ಇಟ್ ಇಸ್ ಅ ನ್ಯಾಷನಲ್ ಕೌಂಟರ್ ಟೆರರಿಸಮ್ ಪಾಲಿಸಿ ಆ್ಯಂಡ್ ಸ್ಟ್ರಾಟಜಿ, ನ್ಯಾಷನಲ್ ಕೌಂಟರ್ ಟೆರರಿಸಮ್ ಪಾಲಿಸಿ ಆ್ಯಂಡ್ ಸ್ಟ್ರಾಟಜಿ ಆಗಿರುತ್ತೆ. ಏನು ಈ ಪ್ರಹಾರ ಅಂತಂದರೆ, ಒಂದು ಪ್ರಿವೆನ್ಷನ್, ಇದು ಪ್ರಿವೆನ್ಷನ್, ಪಿ ಅಂದರೆ ಪ್ರಿವೆನ್ಷನ್, ಆರ್ ಅಂದರೆ ರೆಸ್ಪಾನ್ಸಸ್ ಅಂದರೆ ತ್ವರಿತವಾಗಿ ನಾವು ಪ್ರಕ್ರಿಯೆಯನ್ನು ನೀಡುವಂಥದ್ದು, ಎ ಅಂದರೆ ಆಗ್ರಿಗೇಟಿಂಗ್ ಇಂಟರ್ನಲ್ ಕೆಪಾಸಿಟೀಸ್ ಅಂದರೆ ನಮ್ಮ ಒಂದು ಸಾಮರ್ಥ್ಯಗಳೇನಿದೆ ನಮ್ಮ ಒಂದು ಸಾಮರ್ಥ್ಯವನ್ನು ವೃದ್ಧಿ ಮಾಡುವಂಥದ್ದು, ಹೆಚ್ ಬಂದು ಹ್ಯೂಮನ್ ರೈಟ್ಸ್ ಆ್ಯಂಡ್ ರೂಲ್ ಆಫ್ ಲಾ, ಮಾನವ ಹಕ್ಕುಗಳು ಮತ್ತು ನೆಲದ ಕಾನೂನುಗಳು ಏನಿರುತ್ತೆ ಅಂದರೆ ಆ ಒಂದು ದೇಶದ ಕಾನೂನುಗಳೇನಿರುತ್ತೆ ಅದನ್ನು ಅಪ್ಲೈ ಮಾಡುವಂಥದ್ದು. ಮತ್ತು ಇನ್ನೊಂದು ಎ ಅಂದರೆ ಅಟಿನ್ಯೂಯೇಟಿಂಗ್ ಅಂತಂದರೆ ಈ ಒಂದು ಶತ್ರುಗಳ ಒಂದು ಬಲ ಏನಿರುತ್ತೆ ಆ ಬಲವನ್ನು ಅಥವಾ ಅವರ ಒಂದು ಶಕ್ತಿಯನ್ನು ಕುಂದಿಸುವಂಥದ್ದು. ಮತ್ತು ಇನ್ನೊಂದು ಎ ಬಂದು ಅಲೈನಿಂಗ್ ಆ್ಯಂಡ್ ಶೇಪಿಂಗ್ ಅಂದರೆ ಒಗ್ಗೂಡಿಸುವುದು. ಮತ್ತು ಲಾಸ್ಟ್ ಆರ್ ಬಂದು ರಿಕವರಿ ಆ್ಯಂಡ್ ರೆಸಿಲಿಯನ್ಸ್ ಅಂದರೆ ಚೇತರಿಕೆ ಮತ್ತು ಪುಟಿದೇಳುವುದು. ಅಂದರೆ ಏನೇ ಒಂದು ಪ್ರಾಬ್ಲಮ್ ಇದೆ ಅಂತಂದರೆ ನಾವು ಅದರಿಂದ ಚೇತರಿಸ್ಕೊಂಡು ಮತ್ತೆ ಭಾರತ ಪುಟಿದೇಳುತ್ತೆ ಅನ್ನುವಂಥದ್ದನ್ನು ಇಲ್ಲಿ ಹೇಳುತ್ತೆ. ಸೊ ಇದು ಬಂದು ಪ್ರಹಾರ್ನ ಫುಲ್ ಫಾರ್ಮ್. ಇದು ಕೂಡ ನಿಮಗೆ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಈ ಒಂದು ಏನು ಪ್ರಹಾರ್ ಸ್ಟ್ರಾಟಜಿ ಅಥವಾ ಪ್ರಹಾರ್ ಪಾಲಿಸಿ ಏನಿದೆ ಇದರ ಮುಖ್ಯ ಉದ್ದೇಶಗಳೇನು ಅಂತ ನಾವು ನೋಡೋದಾದರೆ, ಮೊದಲಿಗೆ ಇದರ ಉದ್ದೇಶ ಬಂದು ಭಯೋತ್ಪಾದನಾ ಅಪಾಯಗಳೇನಿದೆ ಇವುಗಳ ಒಂದು ಸಂಪೂರ್ಣ ಪ್ರೊಫೈಲನ್ನು ತಯಾರಿಸೋದು. ಸೊ ಪ್ರೊಫೈಲನ್ನು ನಿರ್ಮಿಸೋದು ಅಬೌಟ್ ಟೆರರಿಸಮ್ ಥ್ರೆಟ್ಸ್ಗಳು ಏನಿದೆ, ಭಾರತಕ್ಕೆ ಯಾವ ಯಾವ ಒಂದು ಆ್ಯಂಗಲಲ್ಲಿ ಥ್ರೆಟ್ಸ್ಗಳಿದೆ ವಿತ್ ರೆಸ್ಪೆಕ್ಟ್ ಟು ಟೆರರಿಸಮ್ ಅಂತ ನೋಡಿ ಅದರ ಒಂದು ಪ್ರೊಫೈಲನ್ನು ತಯಾರಿಸೋದು. ಸೊ ಆಗೇನಾಗುತ್ತೆ ಅಂತಂದರೆ, ಈ ಒಂದು ಪ್ರೊಫೈಲ್ ತಯಾರಾಯಿತು ಅಂದರೆ ಅದನ್ನು ಯಾವ ರೀತಿಯಾಗಿ ತಡೆಗಟ್ಟಬೋದು, ಯಾವ ರೀತಿಯಾಗಿ ಪ್ರಿವೆಂಟ್ ಮಾಡ್ಬೋದು ಅಥವಾ ಯಾವ ರೀತಿಯಾಗಿ ಅದಕ್ಕೆ ರೆಸ್ಪಾಂಡ್ ಮಾಡ್ಬೋದು ಅನ್ನೋದು ನಮಗೆ ಅರ್ಥ ಆಗುತ್ತೆ. ಆ್ಯಂಡ್ ಅದರ ಒಂದು ಇದಕ್ಕೆ ಕೂಡ ಒಂದು ಸಮಗ್ರವಾದ ಒಂದು ರೂಪುರೇಷೆಯನ್ನು ಕೊಡೋದು, ಒಂದು ಫ್ರೇಮ್ವರ್ಕನ್ನು ನಿರ್ಮಿಸೋದು. ಸೊ ಮೊದಲಿಗೆ ಪ್ರೊಫೈಲನ್ನು ಕ್ರಿಯೇಟ್ ಮಾಡ್ತೀವಿ, ಅದಾದ ನಂತರ ಯಾವ ಪ್ರೊಫೈಲ್ಗೆ ಯಾವ ರೀತಿಯಾದ ಒಂದು ಪ್ರಿವೆನ್ಷನ್ ಸ್ಟ್ರಾಟಜಿ ಬಳಸಬೇಕು, ಯಾವ ರೀತಿಯಾದ ರೆಸ್ಪಾನ್ಸ್ ಸ್ಟ್ರಾಟಜಿ ಬಳಸಬೇಕು, ಯಾವ ರೀತಿಯಾದ ತನಿಖೆಯನ್ನು ಮಾಡಬೇಕು ಅನ್ನೋದರ ಕುರಿತಾಗಿ ಒಂದು ಫ್ರೇಮ್ವರ್ಕನ್ನು ನಾವು ರೂಪಿಸ್ಕೋಬೇಕು, ಅಂದರೆ ರೂಪುರೇಖೆಯನ್ನು ಇಲ್ಲಿ ನಾವು ಮಾಡುವಂಥದ್ದು. ಮತ್ತು ಮೂರನೇದಾಗಿ ನೋಡಿದಾಗ ಕೇಂದ್ರ ಮತ್ತು ರಾಜ್ಯ ಗುಪ್ತಚರ ಸಂಸ್ಥೆಗಳಿಂದ ಇವುಗಳ ಮಧ್ಯೆ ಒಂದು ಸಮನ್ವಯವನ್ನು ಹೊಂದಿಸೋದು. ಸೊ ಸೆಂಟರ್ ಮತ್ತು ಸ್ಟೇಟ್ ಇನ್ವೆಸ್ಟಿಗೇಷನ್ ಏಜೆನ್ಸಿಗಳು ಏನಿರ್ತವೆ ಇವುಗಳ ಮಧ್ಯೆ ಒಂದು ಕೋಆರ್ಡಿನೇಷನನ್ನು ನಾವು ಬೆಳೆಸಬೇಕು ಅನ್ನುವಂಥದ್ದು. ನಾಲ್ಕನೇದಾಗಿ ನೋಡಿದಾಗ ಟೆಕ್ನಾಲಜಿಯನ್ನು ಅಡ್ವಾನ್ಸ್ ಮಾಡುವಂಥದ್ದು, ಟೆಕ್ನಾಲಜಿಯನ್ನು ಅಭಿವೃದ್ಧಿಪಡಿಸುವಂಥದ್ದು. ಆ್ಯಂಡ್ ಈ ಒಂದು ಪ್ರಹಾರ್ನ ಪಾಲಿಸಿ ಏನಿದೆ ಈ ಪ್ರಹಾರ್ ಪಾಲಿಸಿ ಬಂದು ಸುಮಾರು 9 ಪೇಜ್ಗಳಷ್ಟು ಏನದು ರೂಲ್ಸ್ಗಳನ್ನು ಅಥವಾ ಒಂದು ಮಾರ್ಗಸೂಚಿಯನ್ನು ಹೊಂದಿರುವಂಥದ್ದು. ಇನ್ನು ಈ ಒಂದು ಪ್ರಹಾರ್ ಸ್ಟ್ರಾಟಜಿಯಲ್ಲಿ ಏನು ಹೇಳಿದ್ದಾರೆ ಅಂತಂದರೆ, ಭಾರತ 4 ರೀತಿಯಾದ ಥ್ರೆಟ್ಗಳನ್ನು ಅನುಭವಿಸ್ತಾ ಇದೆ. ಮುಖ್ಯವಾಗಿ ಭಯೋತ್ಪಾದನೆಯ ಒಂದು ಬೆದರಿಕೆಗಳನ್ನು ನೋಡಿದ್ರೆ ಮೊದಲನೇದಾಗಿ ಬಂದು ಗಡಿಪಾರದ ಒಂದು ಭಯೋತ್ಪಾದನೆ, ಈ ಒಂದು ಏನು ಬಾರ್ಡರಲ್ಲಿ ಆಗುವಂಥ ಟೆರರಿಸಮ್ ಏನಿದೆ ಇದರ ಬಗ್ಗೆ ಮಾತಾಡುತ್ತೆ. ಫಾರ್ ಎಕ್ಸಾಂಪಲ್ ಈಗ ಪಾಕಿಸ್ತಾನದಿಂದ ಆಗ್ತಾ ಇರುವಂಥ ಡ್ರಗ್ ಮೆನೇಜ್ ಇರ್ಬೋದು, ಇಲ್ಲ ಅಂತಂದರೆ ಆರ್ಮ್ಸ್ ಆ್ಯಂಡ್ ಅಮ್ಯುನಿಷನ್ ಟ್ರಾಫಿಕಿಂಗ್ ಇರ್ಬೋದು ಅದು. ಇನ್ನೊಂದು ಕಡೆ ಆಫ್ಘಾನಿಸ್ತಾನಿಂದ ಬಂದರೆ OPM ಇದು ಡ್ರಗ್ಸ್, ಅಗೇನ್ ಇದು ಬಂದು ಡ್ರಗ್ಸ್ ಎಲ್ಲಿ ಇದೇನು ಬರುತ್ತೆ ಇಲ್ಲಿ ಗೋಲ್ಡನ್ ಕ್ರೆಸೆಂಟ್ ಅಂತ ಏನು ಕರಿತೀವಿ, ಪಾಕಿಸ್ತಾನ್ ಆಫ್ಘಾನಿಸ್ತಾನ್ ಇರಾನ್ ರೀಜನಲ್ಲಿ ಗೋಲ್ಡನ್ ಕ್ರೆಸೆಂಟ್ ಅಂತ ಕರಿತೀವಿ, ಕರೆಕ್ಟ್ ಅಲ್ವಾ? ಸೊ ಆ ಒಂದು ರೀಜನ್ನಿಂದ ಡ್ರಗ್ಸ್ಗಳು ಬರುವಂಥ ಸಾಧ್ಯತೆಗಳು ಹೆಚ್ಚು. ಇನ್ನು ನೋಡಿದ್ರೆ ISIS ಇರ್ಬೋದು, ಇಲ್ಲ ಅಲ್ಖೇದಾಯಿಂದ ಬೆದರಿಕೆಗಳು ಬರ್ತಾ ಇರುವಂಥದ್ದು. ಸೊ ಇದೆಲ್ಲ ಬಾರ್ಡರ್ ಟೆರರಿಸಮ್ಗೆ. ನೆಕ್ಸ್ಟ್ ಬಂದೆ ಸ್ಲೀಪರ್ ಸೆಲ್ ನೆಟ್ವರ್ಕ್ಗಳು. ಭಾರತದಲ್ಲಿ ಸ್ಲೀಪರ್ ಸೆಲ್ ನೆಟ್ವರ್ಕ್ಗಳೇನಿದೆ ಇವುಗಳನ್ನು ಯಾವ ರೀತಿಯಾಗಿ ಟ್ಯಾಕಲ್ ಮಾಡಬೇಕು ಅನ್ನೋದರ ಕುರಿತಾಗಿ ಇದು ಮಾತಾಡ್ತಾ ಇದೆ. ತದನಂತರ ಬಂದು ಸೈಬರ್ ಭಯೋತ್ಪಾದನೆ ಅಥವಾ ಸೈಬರ್ ಟೆರರಿಸಮ್ ಬಗ್ಗೆ ಇದು ಏನು ಬ್ಯಾಂಕಿಂಗ್ ಇರ್ಬೋದು, ವಿದ್ಯುತ್ ಅಂದರೆ ನಮ್ಮ ಒಂದು ಕ್ರಿಟಿಕಲ್ ಇನ್ಫ್ರಾಸ್ಟ್ರಕ್ಚರ್ಗಳು ಏನಿದ್ದಾವೆ, ಭಾರತದ ಕ್ರಿಟಿಕಲ್ ಇನ್ಫ್ರಾಸ್ಟ್ರಕ್ಚರ್ಗಳಿಂದ ಇದನ್ನು ಯಾವ ರೀತಿಯಾಗಿ ನಾವು ಕಾಪಾಡ್ಕೋಬೇಕು ಅನ್ನುವಂಥದ್ದು. ಮತ್ತು ಐದನೇದಾಗಿ ನೋಡಿದಾಗ ಈ ಒಂದು ಏನು ಆರ್ಗನೈಸ್ಡ್ ಕ್ರೈಮ್ಗಳು ನಡೆಯುತ್ತೆ ಅದು ಮತ್ತು ಈ ಒಂದು ಟೆರರಿಸಮ್ ಇವೆರಡರ ನಡುವೆ ಇರುವಂಥ ಸಂಬಂಧ. ಈಗ ಆರ್ಗನೈಸ್ಡ್ ಕ್ರೈಮಿಂದ ಬಂದಂತಹ ಹಣವನ್ನು ಅವರು ಟೆರರಿಸಮ್ ಫಂಡಿಂಗ್ಗೆ ಬಳಸ್ತಾರೆ. ಎಷ್ಟೋ ಬಾರಿ ಇದನ್ನು ನಾವು ನೋಡಿದ್ದೀವಿ. ಸೊ ಹಾಗಾಗಿ ಅವುಗಳ ಮಧ್ಯೆ ಇರುವಂಥ ಒಂದು ಸಂಪರ್ಕದಿಂದ ಏನಾಗುತ್ತೆ ಅಂದರೆ ಡ್ರಗ್ ಟ್ರಾಫಿಕಿಂಗ್ ಇರ್ಬೋದು, ಮನಿ ಲಾಂಡ್ರಿಂಗ್ ಇರ್ಬೋದು, ಇವೆಲ್ಲನೂ ಟೆರರಿಸಮ್ನ ಮತ್ತಷ್ಟು ಬಲಗೊಳಿಸುತ್ತೆ. ಸೊ ಹಾಗಾಗಿ ಇಷ್ಟು ಥ್ರೆಟ್ಗಳು ಭಾರತಕ್ಕೆ ಇದೆ ಅನ್ನೋದನ್ನು ಈ ಒಂದು ಪ್ರಹಾರ್ ಸ್ಟ್ರಾಟಜಿ ಐಡೆಂಟಿಫೈ ಮಾಡಿದೆ. ಮತ್ತೊಂದು ವಿಚಾರ ಏನು ಗೊತ್ತಿರಬೇಕು ಅಂತಂದರೆ, ಇದು ಭಾರತದ ಮೊದಲ ಸಮಗ್ರ ರಾಷ್ಟ್ರೀಯ ಭಯೋತ್ಪಾದನಾ ತಂತ್ರ ಅಂತ. ಸೊ ಇಟ್ ಇಸ್ ಕಂಟ್ರೀಸ್ ಫಸ್ಟ್ ಎವರ್ ಏನಂತೀವಿ ಟೆರರಿಸಮ್ನ ಟ್ಯಾಕಲ್ ಮಾಡೋಕ್ಕೆ ಬಂದಿರುವಂಥ ಪಾಲಿಸಿ. ಸೊ ಅದರಿಂದ ನಮಗೆ ಇದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಷ್ಟು ನಮಗೆ ಈ ಒಂದು ಆರ್ಟಿಕಲಲ್ಲಿ ಬೇಕಾಗಿರುವಂಥ ಇನ್ಫಾರ್ಮೇಷನ್ ಆಗಿದೆ. ಮುಂದಿನ ಒಂದು ಆರ್ಟಿಕಲನ್ನು ನೋಡೋಣ.
ಕ್ರೌಡ್ ಕಂಟ್ರೋಲ್ SOP ವಿಲ್ ಬಿ ಇನ್ ಫೋರ್ಸ್ ಟಿಲ್ ಲಾ ಇಸ್ ಎನಾಕ್ಟೆಡ್ ಸೇಸ್ ಹೈಕೋರ್ಟ್. ಈ ಒಂದು ವಿಷಯ ಏನಿದೆ ಕ್ರೌಡ್ ಕಂಟ್ರೋಲ್ ಬಗ್ಗೆ ವಿಷಯ ಏನಕ್ಕೆ ನ್ಯೂಸಲ್ಲಿದೆ ಅಂತಂದರೆ, ಕಳೆದ ಬಾರಿ RCB ರಾಯಲ್ ಚಾಲೆಂಜರ್ಸ್ ಬ್ಯಾಂಗ್ಳೂರು IPL ಅನ್ನು ಗೆದ್ದಂಥ ಕಾರಣ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಅವರಿಗೆ ಒಂದು ಸನ್ಮಾನೋತ್ಸವ ಥರ ಇಟ್ಕೊಂಡಿದ್ರು. ಸೊ ಅಲ್ಲಿ ಜನಸಂದಣಿ ಹೆಚ್ಚಾಗಿ ಸುಮಾರು ಜನ ಸಾವನ್ನು ಅಪ್ಪಿದ್ರು. ಸೊ ಅದೇ ಒಂದು ನಿಟ್ಟಿನಲ್ಲಿ ಕ್ರೌಡ್ ಕಂಟ್ರೋಲನ್ನು ಮಾಡಬೇಕು ಅಂತ ಹೇಳಲಾಗಿತ್ತು. ಸೊ ಅದನ್ನೇ ಇಲ್ಲಿ ಕೂಡ ನಾವು ಮಾತಾಡ್ತಾ ಇರುವಂಥದ್ದು. ಇದು ಆ್ಯಕ್ಚುಲಾಗಿ ಏನಕ್ಕೆ ಇದು ನ್ಯೂಸಲ್ಲಿ ಇದೆ ಅನ್ನೋದಾಯಿತು, ಕರೆಕ್ಟ್ ಅಲ್ವಾ? ಈಗ ಯಾಕೆ ಈ ಒಂದು SOP ಅಂತಂದರೆ, SOP ಅಂದರೆ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಅಂತ. ಸೊ ಯಾಕೆ ಒಂದು SOP ಬೇಕಾಯಿತು ಅಂತಂದರೆ, ಜನಸಂದಣಿಯ ಒಂದು ನಿಯಂತ್ರಣಕ್ಕಾಗಿ ಕಾನೂನು ಜಾರಿಗೆ ಬರಬೇಕು ಅಂತಂದರೆ ಕೆಲವಷ್ಟು ರೂಲ್ಸ್ಗಳಿರಬೇಕು, ಅಂದರೆ ಲಾಗಳನ್ನು ತರಬೇಕು ಅಂತ ಹೈಕೋರ್ಟ್ ಹೇಳ್ತು. ಸೊ ಬಟ್ ಆ ಒಂದು ಲಾಗಳು ಬರೋವರೆಗೆ, ಏಕೆಂದರೆ ಲಾ ಬರಬೇಕು ಅಂತಂದರೆ ಅದನ್ನು ಮೊದಲಿಗೆ ಸರ್ಕಾರ ರಚಿಸಬೇಕು, ಕಮಿಟಿಗಳ ಮುಖಾಂತರ ಪಾಸ್ ಮಾಡಬೇಕು, ಎಲ್ಲ ಒಂದು ಪ್ರಾಸೆಸ್ ಇದೆ. ಸೊ ಆ ಒಂದು ಪ್ರಾಸೆಸ್ ನಡೆಯೋವರೆಗೆ ಈ ಒಂದು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರನ್ನು ಜಾರಿಗೆ ತರಬೇಕು ಅಂತ ಹೇಳಿದಂಥದ್ದು. ಸೊ ಅದೇ ಒಂದು ಉದ್ದೇಶದಿಂದ ಈಗ SOPಗಳು ಏನಿತ್ತು, SOPಯನ್ನು ಏನು ನೀಡಲಾಗಿತ್ತು ಆ ಒಂದು ಚಿನ್ನಸ್ವಾಮಿ ಇನ್ಸಿಡೆಂಟ್ ಆದಮೇಲೆ, ಆ SOPನ ಸದ್ಯಕ್ಕೆ ನೀವು ಅದನ್ನೇ ಫಾಲೋ ಮಾಡಿ, ಎಲ್ಲಿವರೆಗೂ ಲಾ ಕ್ರಿಯೇಟ್ ಆಗಿ ಅದನ್ನು ಎನಾಕ್ಟ್ ಮಾಡುವವರೆಗೂ ಈ ಒಂದು SOPಯನ್ನೇ ಫಾಲೋ ಮಾಡಬೇಕು ಅಂತ ಹೈಕೋರ್ಟ್ ಹೇಳಿರುವಂಥದ್ದು. ಇನ್ನು ಈ ಒಂದು SOPಯ ಮುಖ್ಯ ಅಂಶಗಳೇನು, ಮುಖ್ಯ ಪ್ರಾವಿಷನ್ಸ್ಗಳೇನು ಅಂತ ನಾವು ನೋಡಿದ್ರೆ, ಮೊದಲಿಗೆ ಬಂದು ಕಾರ್ಯಕ್ರಮಕ್ಕೆ ಮುನ್ನ ಒಂದು ರಿಸ್ಕ್ ಅಸೆಸ್ಮೆಂಟನ್ನು ಮಾಡಬೇಕು. ಎಲ್ಲೇ ಒಂದು ಜನಸಂದಣಿ ಇರುವಂಥ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ ಅಂದರೆ ಅಲ್ಲಿ ರಿಸ್ಕ್ ಅಸೆಸ್ಮೆಂಟನ್ನು ಮಾಡಬೇಕು. ಎರಡನೇದಾಗಿ ನೋಡಿದಾಗ ಅಲ್ಲಿ ಜನಸಂಖ್ಯೆ ಏನಿದೆ ಅಂದರೆ ಆ ಒಂದು ಕ್ರೌಡ್ನ ಲಿಮಿಟನ್ನು ಅಲ್ಲಿ ಇಡಬೇಕು. ಅಂದರೆ ಇಂತಿಷ್ಟು ಜನ, 100 ಜನಕ್ಕಿಂತ ಹೆಚ್ಚಿನದಾಗಿ ಸೇರೋ ಆಗಿಲ್ಲ ಅನ್ನುವಂಥದ್ದು ಜನಸಂಖ್ಯೆಯ ಮಿತಿಯನ್ನು ನಿರ್ಧಾರ ಮಾಡಬೇಕು ಅನ್ನುವಂಥದ್ದು. ಮೂರನೇದಾಗಿ ನೋಡಿದಾಗ ಎಲ್ಲಿ ಎಂಟ್ರಿ ಮತ್ತು ಎಕ್ಸಿಟ್ ಗೇಟ್ಗಳ ಒಂದು ನಿರ್ವಹಣೆ ಕರೆಕ್ಟಾಗಿರಬೇಕು, ಅಥವಾ ಅದರ ಒಂದು ಯೋಜನೆ ಕರೆಕ್ಟಾಗಿರಬೇಕು. ಎಂಟ್ರಿ ಗೇಟಲ್ಲಿ ಎಕ್ಸಿಟ್ ಬಿಡೋದು, ಇಲ್ಲ ಎಕ್ಸಿಟ್ ಗೇಟಲ್ಲಿ ಎಂಟ್ರಿಗೆ ಬಿಡೋದು, ಈ ರೀತಿಯಾಗಿ ಮಾಡಬಾರ್ದು ಅನ್ನುವಂಥದ್ದು. ನಾಲ್ಕನೇದಾಗಿ ನೋಡಿದಾಗ ಅಲ್ಲಿ ಇಮಿಡಿಯೇಟಾಗಿ ಪೊಲೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳು, ಎಮರ್ಜೆನ್ಸಿ ಅಂತ ಬಂದಾಗ ಇಲ್ಲಿ ಒಂದು ಕಡೆ ಫೈರ್ ಇರ್ಬೋದು, ಇನ್ನೊಂದು ಕಡೆ ಆ್ಯಂಬ್ಯುಲೆನ್ಸ್ಗಳಿರ್ಬೋದು, ಎರಡರ ಒಂದು ಅವೈಲಬಿಲಿಟಿಯಲ್ಲಿ ಇರಬೇಕು ಅನ್ನುವಂಥದ್ದು. ಐದನೇದಾಗಿ ನೋಡಿದಾಗ CCTVಗಳನ್ನು ಸ್ಥಾಪಿಸಬೇಕು, ಅಂದರೆ ಕರೆಕ್ಟಾಗಿ ಅಲ್ಲಿ ಸರ್ವೈಲೆನ್ಸನ್ನು ಎಸ್ಟಾಬ್ಲಿಷ್ ಮಾಡಿರಬೇಕು ಅನ್ನುವಂಥದ್ದು. ಆರನೇದಾಗಿ ನೋಡಿದಾಗ ಏನೇ ಒಂದು ಎಮರ್ಜೆನ್ಸಿ ಇದೆ ಅಂತಂದರೆ ಆ ಎಮರ್ಜೆನ್ಸಿಯನ್ನು ಟ್ಯಾಕಲ್ ಮಾಡೋಕ್ಕೆ ಬೇಕಾಗಿರುವಂಥ ಎಲ್ಲ ಒಂದು ಅವಶ್ಯಕ ವಸ್ತುಗಳು ಅಲ್ಲಿ ಇದೆ ಅನ್ನೋದನ್ನು ನೋಡ್ಕೋಬೇಕು. ಸೊ ಇದು SOP ಹೇಳುತ್ತೆ. ಸೊ ಇದೇ ಒಂದು ನಿಟ್ಟಿನಲ್ಲಿ ಏನು ಮಾಡಬೇಕು ಅಂತಂದರೆ ಲಾ ಒಂದನ್ನು ನಾವು ನಿರ್ಮಿಸಬೇಕು ಅಂತ ಹೇಳಿರುವಂಥದ್ದು. ಈಗಾಗಲೇ ಅದಕ್ಕಾಗಿ ಕ್ರೌಡ್ ಕಂಟ್ರೋಲ್ ಬಿಲ್ಲನ್ನು ತಂದಿದ್ದಾರೆ, ಬಟ್ ಸ್ಟಿಲ್ ಅದು ಲಾ ಆಗೋವರೆಗೂ ಈ ಒಂದು SOP ಜಾರಿಯಲ್ಲಿ ಇರುತ್ತೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಮಗೆ ಇನ್ನೊಂದು ಇಂಪಾರ್ಟೆಂಟ್ ಆಗುವಂಥ ವಿಷಯ ಏನು ಅಂತಂದರೆ, ಇಲ್ಲಿ ಒಂದು ವರ್ಡನ್ನು ಯೂಸ್ ಮಾಡಿದ್ದಾರೆ, ಏಮಿಕಸ್ ಕ್ಯೂರೆ ಅಂತ. ಸೊ ಈ ಏಮಿಕಸ್ ಕ್ಯೂರೆ ಅಂದರೆ ಏನು ಅನ್ನೋದು ನಮಗೆ ಬೇಕಾಗುತ್ತೆ. ಮೊದಲಿಗೆ ಇದು ಬಂದು ಇಟ್ ಇಸ್ ಅ ಲ್ಯಾಟಿನ್ ವರ್ಡ್, ಲ್ಯಾಟಿನ್ನಿಂದ ತಗೊಂಡಿರುವಂಥ ಒಂದು ಪದ. ಇದರ ಅರ್ಥ ಬಂದು ಕೋರ್ಟ್ನ ಸ್ನೇಹಿತ ಅಂತ, ಅಂದರೆ ಫ್ರೆಂಡ್ ಆಫ್ ದ ಕೋರ್ಟ್ ಅನ್ನುವಂಥದ್ದು. ಕೋರ್ಟ್ಸ್ ಫ್ರೆಂಡ್ ಅಥವಾ ಫ್ರೆಂಡ್ ಆಫ್ ದ ಕೋರ್ಟ್ ಅನ್ನೋದು ಏಮಿಕಸ್ ಕ್ಯೂರೆ ಅನ್ನೋದರ ಒಂದು ಅರ್ಥ. ಅಂದರೆ ಇಲ್ಲಿ ಏನಾಗುತ್ತೆ ಅಂದರೆ ನ್ಯಾಯಾಲಯಕ್ಕೆ ಸ್ವತಂತ್ರವಾದ, ತಟಸ್ಥವಾದ ಮತ್ತು ತಾಂತ್ರಿಕ ಸಲಹೆ ನೀಡುವಂಥ ವ್ಯಕ್ತಿ ಅಥವಾ ಸಂಸ್ಥೆ ಆಗಿರುತ್ತೆ ಏಮಿಕಸ್ ಕ್ಯೂರಿ ಅನ್ನುವಂಥದ್ದು. ಯಾರು ಇದನ್ನು ನೇಮಕ ಮಾಡ್ತಾರೆ ಅಂತಂದರೆ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್, ಏನು ಆ ಒಂದು ಕೋರ್ಟ್ಗಳಿರ್ತವೆ ಅಥವಾ ಇತರ ನ್ಯಾಯಾಲಯಗಳು ಏನಿರ್ತವೆ, ಆ ನ್ಯಾಯಾಲಯಗಳು ತಮಗೆ ಬೇಕಾಗಿರುವಂಥ ಒಂದು ವ್ಯಕ್ತಿಯನ್ನು ಏಮಿಕಸ್ ಕ್ಯೂರೆ ಅಂತ ಇಲ್ಲಿ ಡಿಕ್ಲೇರ್ ಮಾಡ್ತಾರೆ. ಓಕೆನಾ? ಯಾವ ಒಂದು ಸಂದರ್ಭದಲ್ಲಿ ಈ ಒಂದು ಏಮಿಕಸ್ ಕ್ಯೂರೆಯನ್ನು ಡಿಕ್ಲೇರ್ ಮಾಡ್ತಾರೆ ಅಂತಂದರೆ, ಒಂದು PILಗಳನ್ನು ವಿಚಾರಣೆ ಮಾಡುವಾಗ, ಈ ಒಂದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಂತ ಏನು ಕರಿತೀವಿ, ಇಂತಹ ಒಂದು ಪ್ರಕರಣಗಳಲ್ಲಿ ಏಮಿಕಸ್ ಕ್ಯೂರೆಯನ್ನು ಅಪಾಯಿಂಟ್ ಮಾಡುವಂಥದ್ದು. ಎರಡನೇದಾಗಿ ನಾವು ನೋಡಿದಾಗ ಸಂಕೀರ್ಣ ಕಾನೂನು, ಅಂದರೆ ಇವಾಗ ಕೆಲವಷ್ಟು ಕಾಂಪ್ಲೆಕ್ಸ್ ಲಾಗಳಿರ್ತವೆ, ಅಥವಾ ಕಾನ್ಸ್ಟಿಟ್ಯೂಷನಲ್ ರಿಲೇಟೆಡ್ ಏನಾದರೂ ನಾವು ಇದು ಮಾಡಬೇಕು, ಇಲ್ಲಾಂತಂದರೆ ಕೆಲವಷ್ಟು ಟೆಕ್ನಿಕಲ್ ವಿಷಯಗಳಿರ್ತವೆ. ಇಂತಹ ಒಂದು ವಿಷಯಗಳಲ್ಲಿ ಏನಾಗುತ್ತೆ ಅಂತಂದರೆ ತಜ್ಞರ ಒಂದು ಸಲಹೆ ಬೇಕಾಗುತ್ತೆ ಕೋರ್ಟ್ಗೆ. ಸೊ ಅಂತಹ ಸಮಯದಲ್ಲಿ ಈ ಒಂದು ಏಮಿಕಸ್ ಕ್ಯೂರೆಯನ್ನು ಅಪಾಯಿಂಟ್ ಮಾಡುವಂಥದ್ದು. ಮತ್ತು ಮೂರನೇದಾಗಿ ನೋಡಿದಾಗ ಈ ಒಂದು ಸೊಸೈಟಿಗೆ ರಿಲೇಟ್ ಆಗಿರುವಂಥ ಒಂದು ಪ್ರಕರಣಗಳಿರ್ತಾನೆ, ಒಂದು ಸೊಸೈಟಿ ಮೇಲೆ ಬಹಳ ಹೆಚ್ಚಿನದಾಗಿ ಪರಿಣಾಮ ಬೀರುವಂಥ ಕೆಲವು ಇನ್ಸಿಡೆಂಟ್ಸ್ಗಳಿರ್ತವೆ, ಇಲ್ಲ ಕೆಲವಷ್ಟು ಕೇಸ್ಗಳಿರ್ತವೆ. ಅಂತಹ ಕೇಸ್ಗಳಲ್ಲಿ ಕೂಡ ಏಮಿಕಸ್ ಕ್ಯೂರೆಯನ್ನು ಅಪಾಯಿಂಟ್ ಮಾಡ್ಬೋದಾಗುತ್ತೆ. ಇನ್ನು ಈ ಒಂದು ಏಮಿಕಸ್ ಕ್ಯೂರೆಯ ಮುಖ್ಯ ಒಂದು ಫಂಕ್ಷನ್ಸ್ಗಳೇನು ಅಂತ ನಾವು ನೋಡಿದ್ರೆ, ಅಥವಾ ಅವರ ಒಂದು ಪಾತ್ರ ಏನು ಅಂತ ನೋಡಿದ್ರೆ,
ನ್ಯಾಯಾಲಯಕ್ಕೆ ಒಂದು ತಟಸ್ಥವಾದ ಅಭಿಪ್ರಾಯವನ್ನು ನೀಡುವುದು, ಅಂದರೆ ಏನು ಲೀಗಲ್ ಒಪಿನಿಯನನ್ನು ನೀಡೋದಕ್ಕೆ ಈ ಒಂದು ಏಮಿಕಸ್ ಕ್ಯೂರೆ ಹೆಲ್ಪ್ ಮಾಡ್ತಾರೆ. ಮತ್ತು ಎರಡನೇದಾಗಿ ನೋಡಿದಾಗ ಒಂದು ಕಾನೂನು ಮತ್ತು ನೀತಿಯ ಆಯಾಮಗಳನ್ನು ಅವರು ವಿಶ್ಲೇಷಿಸಿ ಆ ಒಂದು ಜಡ್ಜ್ಮೆಂಟ್ಗೆ ಬರೋದಕ್ಕೆ ಹೆಲ್ಪ್ ಮಾಡ್ತಾರೆ. ಅಂದರೆ ಇವರು ಯಾವುದೇ ಒಂದು ಪಾರ್ಟಿಯ ಅಪಾಯಿಂಟ್ ಮಾಡಿರುವಂಥದ್ದಲ್ಲ, ಕೋರ್ಟ್ ಅಪಾಯಿಂಟ್ಮೆಂಟ್ ಮಾಡಿರುವಂಥದ್ದು. ಸೊ ಈ ಒಂದು ಕೇಸಲ್ಲಿ, ಈ ಒಂದು ಕ್ರೌಡ್ ಕಂಟ್ರೋಲ್ ಕೇಸಲ್ಲಿ ಎಸ್ ಸುಶೀಲಾ ಅವರೇನಿದ್ದಾರೆ ಇವರನ್ನು ಏಮಿಕಸ್ ಕ್ಯೂರೆ ಅಂತ ಅಪಾಯಿಂಟ್ ಮಾಡಿದ್ದಾರೆ. ಓಕೆನಾ, ಯಾರು ಹೈಕೋರ್ಟ್ ಅಪಾಯಿಂಟ್ಮೆಂಟ್ ಮಾಡಿರುವಂಥದ್ದು. ಸೊ ಇಷ್ಟು ನಮಗೆ ಈ ಒಂದು ಆರ್ಟಿಕಲಲ್ಲಿ ಬೇಕಾಗಿರುವಂಥ ಇನ್ಫಾರ್ಮೇಷನ್ ಆಗಿದೆ. ಒಂದು SOP ಪ್ರಾವಿಷನ್ಸ್ ಏನು ಅನ್ನೋದು ವಿತ್ ರೆಸ್ಪೆಕ್ಟ್ ಟು ಮೇನ್ಸ್ ಬೇಕಾಗುತ್ತೆ. ಏಕೆಂದರೆ ಕ್ರೌಡ್ ಕಂಟ್ರೋಲ್ ಬಿಲ್ಲನ್ನು ಆ್ಯನಲೈಸ್ ಮಾಡಿ ಕ್ರಿಟಿಕಲಿ ಆ್ಯನಲೈಸ್ ಅಂತ ಕೊಡ್ಬೋದು. ಸೊ ಆ ಒಂದು ಆನ್ಸರನ್ನು ಬರೆಯುವಾಗ ನೀವು ಈ ಒಂದು ಪ್ರಾವಿಷನ್ಸನ್ನು ಯೂಸ್ ಮಾಡ್ಬೋದು. ಇನ್ನೊಂದು ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ನಮಗೆ ಈ ಏಮಿಕಸ್ ಕ್ಯೂರೆ ಬಹಳನೇ ಇಂಪಾರ್ಟೆಂಟ್ ಆಗುತ್ತೆ. ಲ್ಯಾಟಿನ್ ಪದ, ಯಾರು ಅಪಾಯಿಂಟ್ ಮಾಡ್ತಾರೆ, ಯಾವ ಒಂದು ಸಂದರ್ಭದಲ್ಲಿ ಅಪಾಯಿಂಟ್ ಮಾಡ್ತಾರೆ, ಇದೆಲ್ಲ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಷ್ಟು ಈ ಒಂದು ಆರ್ಟಿಕಲ್ ಆಗಿದೆ. ಮುಂದಿನ ಒಂದು ಆರ್ಟಿಕಲನ್ನು ನೋಡೋಣ. ಕ್ಯಾನ್ ಅ ಬ್ಯಾನ್ ಸಾಲ್ವ್ ಅಂಡರ್ 16 ಫೋನ್ ಪ್ರಾಬ್ಲಮ್? ನಿನ್ನೆ ಅಷ್ಟೇ ನಾವು ನೋಡಿದ್ವಿ, ಏನು ಕರ್ನಾಟಕ ಸರ್ಕಾರ ಪ್ರಪಂಚದಲ್ಲಿ ಇತರೆ ಒಂದು ದೇಶಗಳು ಮಾಡಿರುವಂಥ ಒಂದು ರೂಲ್ಸ್ ಏನಿದೆ. ಹಂಗೆ ಈಗ ಫಾರ್ ಎಕ್ಸಾಂಪಲ್ ಆಸ್ಟ್ರೇಲಿಯಾದಲ್ಲಿ ಅಂಡರ್ 16 ಇದ್ದರೆ ಸೋಷಿಯಲ್ ಮೀಡಿಯಾನ ಅವರು ಬಳಸೋ ಹಾಗಿಲ್ಲ. ಫ್ರಾನ್ಸಲ್ಲಿ ಸ್ಕೂಲ್ಗಳಿಗೆ ಫೋನನ್ನು ತಗೊಂಡು ಹೋಗೋ ಹಾಗಿಲ್ಲ. ಸೊ ಈ ರೀತಿಯಾದ ಒಂದು ಪ್ರಾವಿಷನ್ಸ್ ಅಥವಾ ಒಂದು ರೂಲ್ಸ್ಗಳೇನಿದೆ ಅದೇ ಮಾದರಿಯಲ್ಲಿ ಕರ್ನಾಟಕದಲ್ಲೂ ಕೂಡ ಅಂಡರ್ 16 ಅವ್ರಿಗೆ ಫೋನನ್ನು ಕೊಡಬಾರ್ದು, ಸೋಷಿಯಲ್ ಮೀಡಿಯಾ ಅಕೌಂಟ್ಗಳನ್ನು ಹ್ಯಾಂಡಲ್ ಮಾಡೋಕ್ಕೆ ಬಿಡಬಾರ್ದು ಅನ್ನುವಂಥ ಒಂದು ರೂಲ್ಸನ್ನು ತರ್ತೀವಿ ಅಂತ ನಿನ್ನೆ ಸರ್ಕಾರ ಹೇಳಿತ್ತು. ಅದಕ್ಕೆ ಕೆಲವಷ್ಟು ಪರವಾದ ಒಂದು ವಾದಗಳಿದೆ, ವಿರೋಧವಾದ ವಾದಗಳಿದೆ. ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ, ಮೊದಲಿಗೆ ಪರವಾದ ಅಂದರೆ ಪ್ರೋಸ್ಗಳು ಏನು ಅಂತ ನೋಡೋಣ. ಒಂದು ಏನು ಅಂತಂದರೆ, ಏನಕ್ಕೆ ಮೆಂಟಲ್ ಹೆಲ್ತ್, ಮಕ್ಕಳ ಒಂದು ಮೆಂಟಲ್ ಹೆಲ್ತ್ ಚೆನ್ನಾಗಿರುತ್ತೆ. ಇದರಿಂದ ಏನಾಗುತ್ತೆ, ಅವರ ಫಿಸಿಕಲ್ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ. ಏಕೆಂದರೆ ಫೋನ್ನ ಬಿಟ್ಟು ಅವ್ರು ಆಚೆ ಹೋಗಿ ಆಡಿದಾಗ, ಅವರ ಒಂದು ಆಟ ಆಡಿದಾಗ ಏನಾಗುತ್ತೆ, ಫಿಸಿಕಲ್ ಹೆಲ್ತ್ ಕೂಡ ಇಲ್ಲಿ ಇಂಪ್ರೂವ್ ಆಗುತ್ತೆ. ಮೂರನೇದಾಗಿ ನೋಡಿದಾಗ ಅವರ ಕಾನ್ಸಂಟ್ರೇಷನ್ ಪವರ್ ಹೆಚ್ಚಾಗುತ್ತೆ, ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಆಗುತ್ತೆ. ಸೊ ಇದರಿಂದ ಅವರ ಅಕಾಡೆಮಿಕ್ ಏನಿದೆ ಅದು ಕೂಡ ಅವ್ರದ್ದು ಚೆನ್ನಾಗಿ ಬೆಳೆಯುತ್ತೆ ಅನ್ನುವಂಥದ್ದು. ಮುಖ್ಯವಾಗಿ ನೋಡಿದಾಗ ಇನ್ನು ಇದೆಲ್ಲ ಏನಾಯಿತು, ಬೇಸಿಕ್ ಆಗಿ ಆಯಿತು. ಇನ್ನು ನಾವು ಇಂಡೈರೆಕ್ಟ್ ಆಗಿ ನಾವು ನೋಡೋಕೆ ಹೋದಾಗ ಅವರ ಒಂದು ಫೆಮಿಲಿಯಲ್ ರಿಲೇಷನ್ಸ್ ಏನಿರುತ್ತೆ, ಅವರ ಒಂದು ಏನಂತೀವಿ ಕುಟುಂಬದೊಳಗಿನ ಒಂದು ರಿಲೇಷನ್ಗಳೇನಿರುತ್ತೆ, ಇವು ಇಂಪ್ರೂವ್ ಆಗುತ್ತೆ. ಯಾಕೆಂದರೆ ಫೋನನ್ನು ಬಿಟ್ಟು ಅವರು ಮನೆಯಲ್ಲಿರೋರ ಜೊತೆ ಮಾತಾಡೋದಿರ್ಬೋದು, ಆಟ ಆಡೋದಿರ್ಬೋದು, ಈ ರೀತಿಯಾಗಿ ಮಾಡಿದಾಗ ಅವರೊಂದು ಫೆಮಿಲಿಯಲ್ ರಿಲೇಷನ್ಸ್ ಹೆಚ್ಚಾಗುತ್ತೆ. ಸೊ ಇಟ್ ಈಸ್ ಅ ಗುಡ್ ಇನಿಷಿಯೇಟಿವ್ ಅಂತ ಹೇಳ್ಬೋದು, ಅಂಡರ್ 16ಗೆ ಫೋನನ್ನು ಬ್ಯಾನ್ ಮಾಡುವಂಥದ್ದು. ಬಟ್ ಕೆಲವಷ್ಟು ಕಾನ್ಸ್ಗಳಿದೆ, ಅಂದರೆ ಡಿಸ್ಅಡ್ವಾಂಟೇಜಸ್ಗಳಿದೆ. ಡಿಸ್ಅಡ್ವಾಂಟೇಜಸ್ ಅಂತ ನಾವು ನೋಡಿದಾಗ ಏನಾಗುತ್ತೆ ಅಂತಂದರೆ, ಈಗ COVID-19 ಆದಮೇಲೆ ಆಲ್ಮೋಸ್ಟ್ COVID-19 ಟೈಮಲ್ಲಿ ಇಲ್ಲ, ಅದಾದಮೇಲೆ ಏನಾಯಿತು ಅಂದರೆ ಆನ್ಲೈನ್ ಕ್ಲಾಸಸ್ಗಳು ಹೆಚ್ಚಾಗಕ್ಕೆ ಸ್ಟಾರ್ಟ್ ಆದವು. ಕರೆಕ್ಟ್ ಅಲ್ವಾ? ಸೊ ಆನ್ಲೈನ್ ಕ್ಲಾಸಸ್ಗಳಿದೆ ಅನ್ನುವಂಥ ಸಮಯದಲ್ಲಿ ಅವ್ರಿಗೆ ಫೋನ್ ಬೇಕೇ ಬೇಕು. ಸ್ಕ್ರೀನ್ ಟೈಮನ್ನು ರಿಡ್ಯೂಸ್ ಮಾಡೋದಕ್ಕಾಗಲ್ಲ, ಬಿಕಾಸ್ 6 hours ಅಂತ ಅಂದಾಗ ಕ್ಲಾಸಸಲ್ಲಿ ಅಲ್ಲಾಗುತ್ತೆ. ಮತ್ತು ಇನ್ನು ಕೆಲವಷ್ಟು ಸ್ಟೂಡೆಂಟ್ಸ್ ಏನು ಹೇಳಿದ್ದಾರೆ ಅಂತಂದರೆ, ಈಗ ಕ್ಲಾಸಸ್ಸಲ್ಲಿ ಬರೀ ಎಕ್ಸ್ಪ್ಲನೇಷನನ್ನು ಮಾಡ್ತಾರೆ, ಬಟ್ ಅದಕ್ಕೆ ರಿಲೇಟ್ ಆಗಿರುವಂಥ ನೋಟ್ಸ್ಗಳೇನಿರುತ್ತೆ ಅದನ್ನು PDF ಫಾರ್ಮಲ್ಲಿ ವಾಟ್ಸಪ್ಪಲ್ಲಿ ಕಳಿಸ್ತಾರೆ ಅಂತ ಹೇಳ್ತಾ ಇದ್ದಾರೆ. ವಾಟ್ಸಪ್ ಗ್ರೂಪ್ಗಳಲ್ಲಿ ಗ್ರೂಪ್ ಕ್ರಿಯೇಟ್ ಮಾಡಿರ್ತಾರೆ, ಸೊ ಆ ಒಂದು ಗ್ರೂಪಲ್ಲಿ ಕಳಿಸ್ತಾರೆ ಅಂತ ಹೇಳಿದ್ದಾರೆ. ಸೊ ಹೀಗಿರುವಾಗ ಏನಾಗುತ್ತೆ, ಅವ್ರನ್ನ ಈ ಒಂದು ಫೋನ್ ಬ್ಯಾನ್ ಮಾಡಿದ್ರೆ ಅವರ ಅಕಾಡೆಮಿಕ್ಸ್ ಮೇಲೆ ಇಲ್ಲಿ ಪರಿಣಾಮ ಬೀರುತ್ತೆ, ಅವರ ಅಕಾಡೆಮಿಕ್ಸ್ ಇಲ್ಲಿ ಕುಸಿಯುವಂಥ ಸಾಧ್ಯತೆ ಇದೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಇನ್ನು ಮತ್ತೆ ಕೆಲವರು ಏನು ಹೇಳಿದ್ದಾರೆ ಅಂತಂದರೆ, ಈಗ ಟೀಚರ್ಸ್ ಯೂಟ್ಯೂಬ್ ಲಿಂಕ್ಸ್ಗಳನ್ನು ಕಳಿಸ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಇವಾಗ ಯಾವುದೋ ಒಂದು ವಿಷಯದ ಬಗ್ಗೆ, ಈಗ ಹಿಸ್ಟ್ರಿ ಸಾತವಾಹನರ ಬಗ್ಗೆ ಅವರು ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅಂದರೆ ಅದಕ್ಕೆ ರಿಲೇಟ್ ಆಗಿರುವಂತೆ ಯೂಟ್ಯೂಬಲ್ಲಿ ಯಾವ್ದಾದ್ರು ವಿಡಿಯೋ ಇದ್ದರೆ, ರಿಲೆವೆಂಟ್ ವಿಡಿಯೋ ಇದ್ದರೆ ಅದನ್ನು ಅವರು ಯೂಟ್ಯೂಬ್ ಲಿಂಕ್ಸ್ನ ಕಳಿಸ್ತಾರೆ. ಸೊ ಅಲ್ಲಿ ಏನಾಗುತ್ತೆ, ಆ ಒಂದು ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಚೆನ್ನಾಗಿ ಯೂಸ್ ಆಗುತ್ತೆ ಅನ್ನೋದನ್ನು. ಸೊ ಈ ರೀತಿಯಾಗಿ ಆದಾಗ ಏನಾಗುತ್ತೆ, ಅವರ ಒಂದು ಅಕಾಡೆಮಿಕ್ಸ್ ಮೇಲೆ ಇಲ್ಲಿ ಪರಿಣಾಮ ಬೀರುತ್ತೆ. ಮತ್ತು ನಾಲ್ಕನೇದಾಗಿ ನೋಡಿದಾಗ ಕೆಲವಷ್ಟು ಸ್ಟೂಡೆಂಟ್ಸ್ ಏನು ಹೇಳಿದ್ದಾರೆ ಅಂದರೆ, ಥ್ರೂ ಸೋಷಿಯಲ್ ಮೀಡಿಯಾ ಅವರಿಗೆ ಕಾನ್ಫಿಡೆನ್ಸ್ ಬಿಲ್ಡ್ ಆಗಿದೆ, ಹಾಗೆ ಅವರ ಒಂದು ಕಮ್ಯುನಿಕೇಷನ್ ಸ್ಕಿಲ್ಗಳು ಇಂಪ್ರೂವ್ ಆಗಿದೆ ಅಂತ ಅವರು ಹೇಳ್ತಾ ಇದ್ದಾರೆ. ಸೊ ಈ ರೀತಿಯಾಗಿ ಇರುವಾಗ ಈ ಒಂದು ಕಾನ್ಫಿಡೆನ್ಸ್ ಇರ್ಬೋದು, ಕಮ್ಯುನಿಕೇಷನ್ ಸ್ಕಿಲ್ ಇರ್ಬೋದು, ಇಟ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಹ್ಯೂಮನ್ ಬಿಹೇವಿಯರ್ ಅಥವಾ ಹ್ಯೂಮನ್ ಲೈಫ್ ಅಂತ ಹೇಳ್ಬೋದು. ಸೊ ಹೀಗಿರುವಾಗ ಏನಾಗುತ್ತೆ ಅಂತಂದರೆ, ಈ ಒಂದು ಬ್ಯಾನ್ ಏನಿದೆ, ಈ ಒಂದು ಬ್ಯಾನ್ ಇಟ್ ಅಫೆಕ್ಟ್ಸ್ ದೀಸ್ ಅಂದರೆ ನಮ್ಮ ಒಂದು ಓವರ್ ಆಲ್ ಡೆವಲಪ್ಮೆಂಟ್ ಮೇಲೆ ಅಫೆಕ್ಟ್ ಮಾಡುತ್ತೆ ಅಂತ ಅವ್ರು ಹೇಳ್ತಾ ಇರೋದು. ಬಟ್ ಇಲ್ಲಿ ಪ್ರಾಬ್ಲಮ್ ಏನು ಅಂತಂದರೆ, ಕೇವಲ ಬ್ಯಾನ್ ಮಾಡೋದಷ್ಟೇ ಇಲ್ಲಿ ಸೊಲ್ಯೂಷನ್ ಅಲ್ಲ. ದೀಸ್ ಆರ್ ದ ಪ್ರೋಸ್ ಆ್ಯಂಡ್ ದೀಸ್ ಆರ್ ದ ಕಾನ್ಸ್, ಒಪ್ಕೋತೀವಿ. ಬಟ್ ಟೋಟಲ್ ಬ್ಯಾನ್ ಹಾಕೋದಕ್ಕೆ ಬದಲಾಗಿ ಕೆಲವಷ್ಟು ರೆಸ್ಟ್ರಿಕ್ಷನ್ಸ್ಗಳನ್ನು ತರೋದಿರ್ಬೋದು, ಈ ರೀತಿಯಾಗಿ ಮಾಡಬೇಕು. ಕಂಪ್ಲೀಟ್ ಬ್ಯಾನ್ ಅಂತಂದಾಗ ಏನಾಗುತ್ತೆ ಅಂತಂದರೆ, ಏನೇ ಆಗಲಿ ನೀವು ಎಕ್ಸ್ಟ್ರೀಮಿಟೀಸಿಗೆ ಹೋದಾಗ ಅದನ್ನು ಏನಂತೀವಿ ಫಾಲೋ ಮಾಡೋದು ಕಷ್ಟ ಆಗುತ್ತೆ.
ಬಟ್ ಅದಕ್ಕೆ ಬದಲಾಗಿ ನೀವೇನು ಮಾಡ್ಬೋದು ಅಂತಂದರೆ, ಒಂದು ರೆಸ್ಟ್ರಿಕ್ಷನ್ಸನ್ನು ತರಬೇಕು, ಇಲ್ಲಾಂದರೆ ರೆಗ್ಯುಲೇಷನ್ಗಳನ್ನು ತರುವಂಥದ್ದು. ಈ ರೀತಿಯಾಗಿ ಮಾಡಿದಾಗ ಏನಾಗುತ್ತೆ, ಕಂಪ್ಲೀಟ್ ಬ್ಯಾನ್ಗಿಂತ ದಿಸ್ ವಿಲ್ ಬಿ ಬೆಟರ್ ಆ್ಯಂಡ್ ಇದರ ಒಂದು ಇಂಪ್ಲಿಮೆಂಟೇಷನ್ ಕೂಡ ಈಸಿ ಆಗುತ್ತೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಸೊ ಇದು ಮುಂದೆ ಯಾವ ರೀತಿಯಾಗಿ ಟರ್ನ್ಸನ್ನು ತಗೊಳುತ್ತೆ ನೋಡಿಬಿಟ್ಟು ನಾವು ಅದನ್ನು ಆಗಿಂದಾಗೇನೆ ರಿವೈಸ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಏನಾಗುತ್ತೆ, ನಮಗೆ ವಿತ್ ರೆಸ್ಪೆಕ್ಟ್ ಟು ಮೀನ್ಸ್ ನಮಗೆ ಈ ಒಂದು ಆರ್ಟಿಕಲ್ ಇಂಪಾರ್ಟೆಂಟ್ ಆಗುತ್ತೆ. ಈಗಾಗಲೇ ಇಲ್ಲಿ ಹೇಳಿರೋ ಥರ ಪ್ರೋಸ್ ಆ್ಯಂಡ್ ಕಾನ್ಸ್ ಬಗ್ಗೆ ಅವರು ಡೈರೆಕ್ಟಾಗಿ ಕ್ವೆಶನ್ಸನ್ನು ಕೇಳ್ಬೋದು. ಅಂದರೆ ಅನಲೈಸ್, ಎಕ್ಸಾಮಿನ್ ಅಂತ ಕೇಳಿದಾಗ ನೀವು ಪ್ರೋಸ್ ಕಾನ್ಸನ್ನು ಕೊಟ್ಟು ಮುಂದೆ ಯಾವ ರೀತಿಯಾಗಿ ವೇ ಫಾರ್ವರ್ಡ್ ಅಥವಾ ಸೊಲ್ಯೂಷನ್ಸ್ ಏನು ಅಂತ ನಿಮ್ಮ ಆನ್ಸರಲ್ಲಿ ಬರಿಬೇಕಾಗುತ್ತೆ. ಸೊ ಇಷ್ಟು ಈ ಒಂದು ಆರ್ಟಿಕಲ್ ಆಗಿದೆ. ಮುಂದಿನ ಒಂದು ಆರ್ಟಿಕಲನ್ನು ನೋಡೋಣ. Asia's second largest Amazon office is now in Bengaluru. The campus will support over 7,000 employees across e-commerce, operations, payments, technology and seller services across India. ಇಲ್ಲಿ ಏನಾಗಿದೆ ಅಂದರೆ, ಏಷ್ಯಾದ 2ನೇ ಅತಿ ದೊಡ್ಡ ಅಮೆಝಾನ್ ಕಾರ್ಪೊರೇಟ್ ಆಫೀಸ್ ಏನಿದೆ, ಇದನ್ನು ಬೆಂಗಳೂರಿನ ಕಟ್ಟಿಗೇನಹಳ್ಳಿಯಲ್ಲಿ, ಬೆಂಗಳೂರಿನ ಔಟ್ಸ್ಕರ್ಟ್ಸಲ್ಲಿ ಇರುವಂಥ ಕಟ್ಟಿಗೇನಹಳ್ಳಿಯಲ್ಲಿ ಎಸ್ಟಾಬ್ಲಿಷ್ ಮಾಡಿರೋದು. ಸುಮಾರು 5 ಎಕರೆ ಜಾಗದಲ್ಲಿ ಇದನ್ನ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಸೊ ಇದು ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತ ನಾವು ನೋಡಿದ್ರೆ, ಒಂದು, ಇದು 7,000ಕ್ಕೂ ಅಧಿಕವಾದ ಎಂಪ್ಲಾಯ್ಮೆಂಟನ್ನು ಇಲ್ಲಿ ಕ್ರಿಯೇಟ್ ಮಾಡ್ತಾ ಇದೆ. ಬಿಕಾಸ್ 7,000 ಎಂಪ್ಲಾಯೀಸನ್ನು ಇದು ಸಪೋರ್ಟ್ ಮಾಡುತ್ತೆ ಅಂತಂದರೆ, ಒಂದೇ ಜಾಗದಲ್ಲಿ ಕೆಲಸ ಕೊಡ್ತಾ ಇದ್ದಾರೆ, ಅಲ್ಲಿ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಹೆಚ್ಚಾಗುತ್ತೆ ಅನ್ನುವಂಥದ್ದು. ಇನ್ನು ಅಮೆಝಾನ್ ಬಗ್ಗೆ ನಾವು ನೋಡಿದ್ರೆ, ಅಮೆಝಾನ್ ಬಂದು ಸಿಯಾಟಲ್, USA ಇರುವಂಥ ಸಿಯಾಟಲ್ ಏನಿದೆ ಆ ಒಂದು ಜಾಗದಲ್ಲಿ ಏನದು ಎಸ್ಟಾಬ್ಲಿಷ್ ಆಗಿರುವಂಥ ಒಂದು ಕಂಪನಿ ಆಗಿರುತ್ತೆ. ಆ್ಯಂಡ್ ಇದು ತನ್ನ ಒಂದು ಕಾರ್ಯಾಚರಣೆಯನ್ನು ಇ-ಕಾಮರ್ಸ್ ಮುಖಾಂತರ ಇರ್ಬೋದು, ಪೇಮೆಂಟ್ಸ್ ಮುಖಾಂತರ, ಕ್ಲೌಡ್ ಸೇವೆಗಳ ಮುಖಾಂತರ ಎಲ್ಲ ಒಂದು ಕ್ಷೇತ್ರಗಳಿದು ವಿಸ್ತರಿಸ್ಕೊಂಡು ಬಂದಿದೆ. ಆ್ಯಂಡ್ ಭಾರತದಲ್ಲಿ ನೋಡಿದಾಗ ಏನೇ ಒಂದಕ್ಕೂ ಅಮೆಝಾನನ್ನು ಬಳಸ್ತೀವಿ. ಅಮೆಝಾನ್ ಏನಿದೆ ಭಾರತದಲ್ಲಿ ಅತ್ಯಂತ ವೇಗವಾಗಿ ಬೆಳೀತಾ ಇದೆ. ಸೊ ಇದೇ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಏನಂತೀವಿ ಆಫೀಸನ್ನು ಎಸ್ಟಾಬ್ಲಿಷ್ ಮಾಡಿರುವಂಥದ್ದು. ಸೊ ಇದರಿಂದ ಏನು ಉಪಯೋಗ ಆಗುತ್ತೆ, ಭಾರತಕ್ಕೆ ಯಾವ ರೀತಿಯಾದ ಒಂದು ಇಂಪ್ಯಾಕ್ಟ್ ಬೀಳುತ್ತೆ, ಒಂದು ಪರಿಣಾಮ ಬೀರುತ್ತೆ ಅಂತ ನೋಡಿದಾಗ, ಒಂದನೇದು ವಿದೇಶಿ ಹೂಡಿಕೆಗಳು, FDI ಏನಿದೆ, FDIಗಳ ಇನ್ಕ್ರೀಸ್ ಆಗುವಂಥ ಸಾಧ್ಯತೆಗಳು ಹೆಚ್ಚು. ಈಗಾಗಲೇ ಹೇಳಿರೋ ಥರ ಜಾಬ್ ಅಥವಾ ಎಂಪ್ಲಾಯ್ಮೆಂಟ್ ಕ್ರಿಯೇಷನ್ ಆಗುತ್ತೆ. ಮೂರನೇದಾಗಿ ನೋಡಿದಾಗ, ಬೆಂಗಳೂರನ್ನ ಏನು ಟೆಕ್ ಹಬ್ ಅಂತ ಕರಿತೀವಿ, ಮತ್ತಷ್ಟು ಇದು ಬಲಗೊಳ್ಳುತ್ತೆ. ಬೆಂಗಳೂರಿನ ಟೆಕ್ ಹಬ್ ಏನಿದೆ, ಗ್ಲೋಬಲ್ ಟೆಕ್ ಹಬ್ ಆಗಿ ಬೆಂಗಳೂರು ಮತ್ತಷ್ಟು ಬಲವನ್ನು ಪಡೆಯುತ್ತೆ ಅನ್ನುವಂಥದ್ದಿರ್ಬೋದು. ಎಲ್ಲದರ ಜೊತೆಗೆ ಡಿಜಿಟಲ್ ಎಕಾನಮಿಗೆ ಒಂದು ಉತ್ತೇಜನ ಸಿಗುತ್ತೆ ಅನ್ನುವಂಥದ್ದನ್ನ ಅರ್ಥ ಮಾಡ್ಕೋಬೇಕು. ಬಟ್ ಅಟ್ ದ ಸೇಮ್ ಟೈಮ್ ಪ್ರಾಬ್ಲಮ್ಸ್ಗಳು ಕೂಡ ಇರುತ್ತೆ. ಚಾಲೆಂಜಸ್ಗಳೇನು ಅಂದರೆ, ಅಗೇನ್ ಬೆಂಗಳೂರಲ್ಲಿ ಟ್ರಾಫಿಕ್ ಪ್ರಾಬ್ಲಮ್ ಇರ್ಬೋದು, ಪೊಲ್ಯೂಷನ್ ಇರ್ಬೋದು, ತದನಂತರ ಒಂದು ಏನು ಬೇಸಿಕ್ ನೆಸೆಸಿಟೀಸ್ಗಳಿರ್ತವೆ, ಈಗ ರೆಂಟ್ ಇರ್ಬೋದು, ವಾಟರ್ ಮೇಲೆ ಇರ್ಬೋದು, ಅವುಗಳ ಮೇಲೆ ಪ್ರೆಷರ್ ಬೀಳುತ್ತೆ. ಈಗ ಡ್ರಿಂಕಿಂಗ್ ವಾಟರ್ ಪ್ರಾಬ್ಲಮ್ ಆಗುವಂಥದ್ದಿರ್ಬೋದು, ಇಲ್ಲ ರೆಂಟ್ಗಳು ಹೆಚ್ಚಾಗೋದಿರ್ಬೋದು, ಸರಿಯಾದ ಪ್ಲ್ಯಾನಿಂಗ್ ಇಲ್ಲ ಅಂದರೆ ಸ್ಲಮ್ಗಳು ಇನ್ಕ್ರೀಸ್ ಆಗುವಂಥ ಚಾನ್ಸಸ್ಗಳು ಕೂಡ ಹೆಚ್ಚಿದೆ ಅನ್ನುವಂಥದ್ದು. ಹಾಗಾದರೆ ಮುಂದೆ ಏನು ಮಾಡಬೇಕು ಅಂದರೆ, ಈ ಸ್ಮಾರ್ಟ್ ಸಿಟಿ ಒಂದು ಯೋಜನೆ ಏನಿದೆ, ಸ್ಮಾರ್ಟ್ ಸಿಟಿಯ ಯೋಜನೆಯನ್ನು ಕ್ಲೀನಾಗಿ ಇಂಪ್ಲಿಮೆಂಟ್ ಮಾಡಬೇಕು. ಎರಡನೇದಾಗಿ ನೋಡಿದಾಗ, ಈ ಒಂದು ಏನು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಗಳಿಂದ, ಈಗ ಮೆಟ್ರೋನ ಇದು ಮಾಡುವಂಥದ್ದಿರ್ಬೋದು, ಮೆಟ್ರೋ ಕನೆಕ್ಟಿವಿಟಿಯನ್ನು ಎನ್ಹ್ಯಾನ್ಸ್ ಮಾಡುವಂಥದ್ದು ಇರ್ಬೋದು, ಇಲ್ಲ ಅಂತಂದರೆ ಬಸ್ಗಳನ್ನು ಈ ಒಂದು IT ಪಾರ್ಕ್ಸ್ಗಳ ಒಳಗೆ ಹೋಗಿ ಬರುವಂತೆ ಮಾಡೋದು, ಈ ರೀತಿಯಾಗಿ ಮಾಡುವುದು. ಸೊ ಈ ರೀತಿಯಾಗಿ ಮಾಡಿದಾಗ ಏನಾಗುತ್ತೆ, ಟ್ರಾಫಿಕ್ ಪ್ರಾಬ್ಲಮ್ ಕಡಿಮೆ ಆಗುತ್ತೆ, ಬೇಸಿಕ್ ನೆಸೆಸಿಟೀಸ್ ಮೇಲೆ ಇರುವಂಥ ಪ್ರೆಷರ್ಗಳು ಕೂಡ ಇಲ್ಲಿ ಕಡಿಮೆ ಆಗುತ್ತೆ ಅಂತ. ಸೊ ಇಷ್ಟು ನಮಗೆ ಈ ಒಂದು ಆರ್ಟಿಕಲಲ್ಲಿ ಬೇಕಾಗಿರುವಂಥ ಇನ್ಫಾರ್ಮೇಷನ್ ಆಗಿದೆ. ಮುಂದಿನ ಒಂದು ಆರ್ಟಿಕಲನ್ನು ನೋಡೋಣ. ಸೆಂಟರ್ ಅಲೋಕೇಟ್ಸ್ 2,245.30 crore to Karnataka under ಸ್ವಚ್ಛ ಭಾರತ್ ಮಿಷನ್ ಅರ್ಬನ್ 2.0. ಕೇಂದ್ರ ಸರ್ಕಾರ ಈಗ ಸ್ವಚ್ಛ ಭಾರತ್ ಮಿಷನ್ ಏನಿದೆ, ಇಟ್ ಈಸ್ ಅ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್. ಅಂದರೆ ಏನಾಗುತ್ತೆ ಅಂತಂದರೆ, ಅರ್ಧ ಸೆಂಟ್ರಲ್, ಲೈಕ್ 60-40 ರೇಷಿಯೋಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಕೊಡುತ್ತೆ, ಇನ್ನು ಮಿಕ್ಕಿರೋ 60ಯಲ್ಲಿ ಸೆಂಟ್ರಲ್ ಗೌರ್ಮೆಂಟು, 40% ಸ್ಟೇಟ್ ಗೌರ್ಮೆಂಟ್ ಹಾಕಬೇಕಾಗುತ್ತೆ. ಸೊ ಅದೇ ಒಂದು ದೃಷ್ಟಿಯಲ್ಲಿ ನೋಡಿದಾಗ, ಕೇಂದ್ರ ಸರ್ಕಾರ ಸುಮಾರು 2,245 ಕೋಟಿ ರೂಪಾಯಿಯನ್ನು ಕರ್ನಾಟಕಕ್ಕೆ ಬಿಡೋದಕ್ಕೆ ಅಥವಾ ಅಲೋಕೇಟ್ ಮಾಡಿದೆ. ಬಟ್ ಪ್ರಾಬ್ಲಮ್ ಏನು ಅಂತಂದರೆ, ಕರ್ನಾಟಕ ಒಂದು ಸತಿ ಆ ಒಂದು ಡೀಟೇಲ್ಡ್ ಆ್ಯಕ್ಷನ್ ಪ್ಲ್ಯಾನನ್ನು ವಿತ್ ರೆಸ್ಪೆಕ್ಟ್ ಟು ಸ್ವಚ್ಛ ಭಾರತ್ ಮಿಷನ್ ಸಬ್ಮಿಟ್ ಮಾಡಿದ್ರೆ ಇಮಿಡಿಯೇಟಾಗಿ 83.53 crores ಅಷ್ಟು ರಿಲೀಸ್ ಮಾಡ್ತೀವಿ ಅಂತ ಕೇಂದ್ರ ಸರ್ಕಾರ ಹೇಳಿದೆ. ಸೊ ಈಗ ಮೊದಲಿಗೆ ಏನಾಗುತ್ತೆ ಅಂತಂದರೆ, ರಾಜ್ಯ ಸರ್ಕಾರಗಳು ಸ್ವಚ್ಛ ಭಾರತ್ ಮಿಷನ್ ಅಡಿಯಲ್ಲಿ ಯಾವ ಕ್ರಮಗಳನ್ನು ಕೈಗೊಳ್ತಾ ಇದೆ ಅನ್ನುವಂಥ ಒಂದು ಡೀಟೇಲ್ಡ್ ಆ್ಯಕ್ಷನ್ ಪ್ಲ್ಯಾನನ್ನು ಪ್ರಿಪೇರ್ ಮಾಡಿ ಸ್ಟೇಟ್ ಲೆವೆಲ್ ಕಮಿಟಿಗೆ ಕೊಡಬೇಕು. ಒಂದ್ಸತಿ ಸ್ಟೇಟ್ ಲೆವೆಲ್ ಕಮಿಟಿ ಅಪ್ರೂವ್ ಮಾಡಿದಾಗ ಅದು ಮಿನಿಸ್ಟ್ರಿ ಆಫ್ ಹೌಸಿಂಗ್ ಆ್ಯಂಡ್ ಅರ್ಬನ್ ಅಫೇರ್ಸ್ಗೆ ಹೋಗುತ್ತೆ. ಸೊ ಫಸ್ಟು ಏನಂತೀವಿ, ಕರ್ನಾಟಕ ಸ್ಟೇಟ್ ಗವರ್ನಮೆಂಟ್ ಏನಿದೆ, ಸ್ಟೇಟ್ ಗವರ್ನಮೆಂಟು ಡೀಟೇಲ್ಡ್ ರಿಪೋರ್ಟನ್ನು ಕೊಡಬೇಕು. ಯಾರಿಗೆ ಕೊಡಬೇಕು?
ಸ್ಟೇಟ್ ಲೆವೆಲ್ ಕಮಿಟಿ ಯಾವುದ್ರದ್ದು ಸ್ವಚ್ಛ ಭಾರತ್ ಮಿಷನ್ನ ಒಂದು ಸ್ಟೇಟ್ ಲೆವೆಲ್ ಕಮಿಟಿ ಕೊಡಬೇಕು. ಅದು ಒಪ್ಕೊಂಡ್ಮೇಲೆ ಇದು ಮಿನಿಸ್ಟ್ರಿ ಆಫ್ ಹೌಸಿಂಗ್ ಆ್ಯಂಡ್ ಅರ್ಬನ್ ಅಫೇರ್ಸ್ಗೆ ಹೋಗುತ್ತೆ. ಸೊ ಅದಾದಮೇಲೆ ಫಂಡಿಂಗನ್ನು ರಿಲೀಸ್ ಮಾಡುವಂಥದ್ದು. ಸೊ ಇದು ಆ್ಯಕ್ಚುಯಲ್ ಪ್ರಾಸೆಸ್ ನಡೆಯೋದು. ಓಕೆನಾ. ಆ್ಯಂಡ್ ಈಗ ಏನಾಗಿದೆ ಅಂತಂದರೆ, ಈಗ ಸದ್ಯಕ್ಕೆ 83.53 crores ಅಷ್ಟು ರೆಡಿ ಇದೆ. ಅಂದರೆ ಈಗ ಇಮಿಡಿಯೇಟಾಗಿ ಕರ್ನಾಟಕ ಸರ್ಕಾರ ತನ್ನ ಒಂದು ರಿಪೋರ್ಟನ್ನು, ಡೀಟೇಲ್ಡ್ ಆ್ಯಕ್ಷನ್ ಪ್ಲ್ಯಾನನ್ನು ಕೊಟ್ಟರೆ 80 crores ಅಷ್ಟು ರೂಪಾಯಿಗಳೇನಿದ್ದಾವೆ ಇದನ್ನು ಕೇಂದ್ರ ಸರ್ಕಾರ ರಿಲೀಸ್ ಮಾಡುತ್ತೆ ಅನ್ನುವಂಥದ್ದು. ಸೊ ಇದು ಆ್ಯಕ್ಚುಲ್ ಆಗಿ ನ್ಯೂಸಲ್ಲಿರೋದು. ನಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಏನು ಬೇಕಾಗುತ್ತೆ ಅಂತಂದರೆ, ಸ್ವಚ್ಛ ಭಾರತ್ ಮಿಷನ್ ಏನಿದೆ ಇದರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ನಮಗೆ ಬೇಕಾಗಿರುವಂಥದ್ದು. ಆ್ಯಕ್ಚುಲ್ ಆಗಿ ಸ್ವಚ್ಛ ಭಾರತ್ ಮಿಷನ್ ಅರ್ಬನ್ ಏನಿದೆ ಇದು ಸ್ಟಾರ್ಟ್ ಆಗಿರೋದು 2014ರಲ್ಲಿ. ಬಟ್ ಇದು ಕೇಳ್ತಾ ಇರೋದು ಇಲ್ಲಿರೋದು ಸ್ವಚ್ಛ ಭಾರತ್ ಮಿಷನ್ 2.0 ಎರಡನೇ ಒಂದು ವರ್ಷನ್ ಏನಿದೆ ಇದು ಸ್ಟಾರ್ಟ್ ಆಗಿರುವಂಥದ್ದು ಅಕ್ಟೋಬರ್ 1ನೇ ತಾರೀಕು 2021. ಓಕೆನಾ. ಆ್ಯಂಡ್ ಇದರ ಒಂದು ಟೈಮ್ ಪೀರಿಯಡ್ ಬಂದು 21ರಿಂದ 26, ಅಂದರೆ ಈ ವರ್ಷದ ಅಕ್ಟೋಬರ್ವರೆಗೂ ಈ ಸ್ವಚ್ಛ ಭಾರತ್ ಮಿಷನ್ 2.0 ನಡೆಯುತ್ತೆ ಅಂತ. ಓಕೆನಾ. ಇನ್ನು ಆಬ್ಜೆಕ್ಟಿವ್ಸ್ ಅಥವಾ ಇದರ ಒಂದು ಉದ್ದೇಶಗಳು ಏನು ಅಂತ ಬಂದರೆ, ನಗರ ಪ್ರದೇಶಗಳಲ್ಲಿ 100% ತ್ಯಾಜ್ಯ ಸಂಗ್ರಹ ಮತ್ತು ಸಂಸ್ಕರಣೆ, 100% ಸೈಂಟಿಫಿಕ್ ಆಗಿ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟನ್ನು ಮಾಡುವಂಥದ್ದು. ಎರಡನೇದಾಗಿ ನೋಡಿದಾಗ ಲೆಗಸಿ ವೇಸ್ಟ್ಗಳನ್ನು ಯಾವ ರೀತಿಯಾಗಿ ನಿರ್ವಹಣೆ ಮಾಡ್ತೀವಿ ಅನ್ನುವಂಥದ್ದು. ಮೂರನೇದಾಗಿ ನೋಡಿದಾಗ ಈ ಒಂದು ವೇಸ್ಟ್ ಟು ಎನರ್ಜಿ, ವೇಸ್ಟನ್ನು ಎನರ್ಜಿಯಾಗಿ ಯಾವ ರೀತಿಯಾಗಿ ಕನ್ವರ್ಟ್ ಮಾಡ್ತೀವಿ ಅನ್ನೋದು ಇರ್ಬೋದು, ಅಥವಾ ವೇಸ್ಟ್ ಟು ಎನರ್ಜಿ ಘಟಕಗಳನ್ನು ಸ್ಥಾಪಿಸುವಂಥದ್ದು. ತದನಂತರ ಏನು ಅಂತಂದರೆ ವೈಜ್ಞಾನಿಕ ಲ್ಯಾಂಡ್ ಫಿಲ್ಗಳನ್ನು ಸೈಂಟಿಫಿಕ್ ಆಗಿ ವ್ಯವಸ್ಥೆ ಮಾಡುವಂಥದ್ದು. ಮತ್ತು ನಾಲ್ಕನೇದಾಗಿ ನೋಡಿದಾಗ ಸ್ವಚ್ಛ ಮತ್ತು ಆರೋಗ್ಯಕರ ನಗರ ಪರಿಸರ ನಿರ್ವಹಣೆ ಮಾಡುವಂಥದ್ದು. ಸೊ ಇಷ್ಟು ಈ ಒಂದು ಸಸ್ಟೈನ್ ODF ಇರ್ಬೋದು, ODF++ ವಾಟರ್ ಪ್ಲಸ್ಸನ್ನು, ಸರ್ಕ್ಯುಲರ್ ಎಕಾನಮಿಯನ್ನು, ಇದೆಲ್ಲ ಬಂದು ಇದು ಸ್ವಚ್ಛ ಭಾರತ್ 1ನಲ್ಲೂ ಇದೆ, ಅದು 2ಅಲ್ಲೂ ಕಂಟಿನ್ಯೂ ಆಗುತ್ತೆ. ಬಟ್ 2ಅಲ್ಲಿ ಮೇಯ್ನಾಗಿ ನಾವು ನೋಡುವಂಥದ್ದು ವೇಸ್ಟ್ ಬಗ್ಗೆ, ಮೇನ್ಲಿ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಬಗ್ಗೆ ಇರ್ಬೋದು, ಲೆಗಸಿ ವೇಸ್ಟ್ ಬಗ್ಗೆ, ವೇಸ್ಟನ್ನು ಎನರ್ಜಿಯಾಗಿ ಯಾವ ರೀತಿಯಾಗಿ ಕನ್ವರ್ಟ್ ಮಾಡಬೇಕು ಮತ್ತು ಲ್ಯಾಂಡ್ ಫಿಲ್ಗಳ ಸಮಸ್ಯೆಯನ್ನು ಯಾವ ರೀತಿಯಾಗಿ ನಿವಾರಿಸಬೇಕು ಅನ್ನುವಂಥದ್ದು. ಸೊ ಇಷ್ಟು ನಮಗೆ ಈ ಒಂದು ಆರ್ಟಿಕಲಲ್ಲಿ ಬೇಕಾಗಿರುವಂಥ ಇನ್ಫಾರ್ಮೇಷನ್ ಆಗಿದೆ. ಮುಂದಿನ ಒಂದು ಆರ್ಟಿಕಲನ್ನು ನಾವು ನೋಡೋಣ. ಸ್ಟೇಟ್ ಕಾಂಟ್ರಿಬ್ಯೂಟ್ಸ್ 1/5 ಟು ನ್ಯಾಷನಲ್ ಬಯೋ ಎಕಾನಮಿ ರಿಪೋರ್ಟ್. ಇತ್ತೀಚೆಗಷ್ಟೇ ಕರ್ನಾಟಕ ಬಯೋ ಇಕಾನಮಿ ರಿಪೋರ್ಟ್ 2025 ರಿಲೀಸ್ ಮಾಡಿದೆ. ಯಾರು ರಿಲೀಸ್ ಮಾಡಿರೋದು ಅಂತಂದರೆ ಅಸೋಸಿಯೇಷನ್ ಆಫ್ ಬಯೋಟೆಕ್ನಾಲಜಿ ಲೆಡ್ ಎಂಟರ್ಪ್ರೈಸಸ್, ಇದು ಏಬಲ್ ಅನ್ನುವಂಥದ್ದು. ಇದು ಕರ್ನಾಟಕ ಸರ್ಕಾರಕ್ಕಾಗಿ, ಕರ್ನಾಟಕ ಸರ್ಕಾರ ಹೇಳಿರೋದ್ರಿಂದ ಈ ಒಂದು ರಿಪೋರ್ಟನ್ನು, ಕರ್ನಾಟಕ ಬಯೋ ಎಕಾನಮಿ ರಿಪೋರ್ಟನ್ನು ರಿಲೀಸ್ ಮಾಡಿದೆ. ಸೊ ಈ ಒಂದು ರಿಪೋರ್ಟಲ್ಲಿ ಏನು ಹೇಳಿದ್ದಾರೆ ಅಂತಂದರೆ, ಕರ್ನಾಟಕದ ಒಂದು ಬಯೋ ಎಕಾನಮಿ ಏನಿದೆ, ಅಂದರೆ ಜೈವಿಕ ಆರ್ಥಿಕತೆ ಏನಿದೆ, ಇದು ಬಂದು ಸುಮಾರು $39 ಬಿಲಿಯನ್ ಎಂಟರ್ಪ್ರೈಸ್ ಆಗಿ ಬೆಳೆದಿದೆ ಕರ್ನಾಟಕದಲ್ಲಿ ಅಂತ. 2023ರಿಂದ 25ರಲ್ಲಿ ನಾವು ನೋಡ್ರಿ, 23ರಲ್ಲಿ ಇಟ್ ವಾಸ್ $31 ಬಿಲಿಯನ್ ಅಷ್ಟು ಎಕಾನಮಿ ಇದ್ದಂಥದ್ದು ಈಗ $39 ಬಿಲಿಯನ್ ಅಷ್ಟು ಆಗಿದೆ. ಕೇವಲ 4 ವರ್ಷದಲ್ಲಿ ಇಷ್ಟು ಬೆಳೆದಿದೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಇದು ಫಸ್ಟ್ ಪಾಯಿಂಟ್ ರಿಪೋರ್ಟಲ್ಲಿ ಇರುವಂಥದ್ದು. ಎರಡನೇ ಪಾಯಿಂಟ್ ಏನು ಹೇಳಿದ್ದಾರೆ ರಿಪೋರ್ಟಲ್ಲಿ ಅಂತಂದರೆ, ಈ ಒಂದು ಏನು ಕರ್ನಾಟಕದ ಬಯೋ ಎಕಾನಮಿ ಸೆಕ್ಟರ್ ಏನಿದೆ ಇದು ನ್ಯಾಷನಲ್ ಬಯೋ ಎಕಾನಮಿ ಸೆಕ್ಟರ್ಗೆ 20% ಕಾಂಟ್ರಿಬ್ಯೂಟ್ ಮಾಡುತ್ತೆ. 20% ನ್ಯಾಷನಲ್ ಬಯೋ ಎಕಾನಮಿಗೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇರೋವಂಥದ್ದು ಯಾವುದು, ಕರ್ನಾಟಕದ ಬಯೋ ಎಕಾನಮಿ. ಹಾಗೆಯೇ ಸುಮಾರು 10% GSDP, ಕರ್ನಾಟಕ ಸ್ಟೇಟ್ GDPಗೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ ಈ ಒಂದು ಬಯೋ ಎಕಾನಮಿ ಸೆಕ್ಟರ್ ಅಂತ ಹೇಳಿದ್ದಾರೆ. ಆ್ಯಂಡ್ ಆಲ್ಸೋ ಮತ್ತೆ ಏನು ಮಾತಾಡುತ್ತೆ ಅಂತಂದರೆ, ಕರ್ನಾಟಕದ ಬಯೋಟೆಕ್ ಸ್ಟಾರ್ಟಪ್ ಸೆಕ್ಟರ್ ಏನಿದೆ, ಸ್ಟಾರ್ಟಪ್ಗಳನ್ನು ಎಸ್ಟಾಬ್ಲಿಷ್ ಮಾಡೋದ್ರಲ್ಲಿ ನಾವು ನೋಡಿದ್ರೆ 2024ರಲ್ಲಿ ಇಟ್ ವಾಸ್ ಓನ್ಲಿ 1233 ಸ್ಟಾರ್ಟಪ್ಗಳಿದ್ದು, ಈಗ 2025-26ರಲ್ಲಿ ನಾವು ನೋಡಿದ್ರೆ 1451ಕ್ಕೆ ಇನ್ಕ್ರೀಸ್ ಆಗಿದೆ. ಸೊ ಇಲ್ಲಿ ನಾವು ಇನ್ಕ್ರೀಸನ್ನು ನೋಡ್ಬೋದು. ಯಾಕೆ ಇನ್ಕ್ರೀಸ್ ಅಂದರೆ, ಒಂದು ಪಾಲಿಸಿಗಳು ಚೆನ್ನಾಗಿದೆ ಕರ್ನಾಟಕದಲ್ಲಿ ವಿತ್ ರೆಸ್ಪೆಕ್ಟ್ ಟು ಬಯೋ ಎಕಾನಮಿ ಸೆಕ್ಟರ್. ತದನಂತರ ಆಪರ್ಚುನಿಟಿಗಳು ಹೆಚ್ಚಿನದಾಗಿದೆ. ನಂತರ ಏನು ಅಂತಂದರೆ, ಕರ್ನಾಟಕ ಸರ್ಕಾರ ನೀಡ್ತಾ ಇರುವಂಥ ಒಂದು ಇನ್ಸೆಂಟಿವ್ಸ್ಗಳಿರ್ಬೋದು, ಅಡ್ಮಿನಿಸ್ಟ್ರೇಟಿವ್ ಸಪೋರ್ಟ್ ಇರ್ಬೋದು, ಅದು ಕೂಡ ಹೆಚ್ಚಿನದಾಗಿದೆ ಅನ್ನೋದು. ಅಂದರೆ ಓವರಾಲ್ ಒಂದು ಎನ್ವಿರಾನ್ಮೆಂಟ್ ಏನು ಬೇಕು ಬಯೋಟೆಕ್ ಸ್ಟಾರ್ಟಪ್ಗೆ, ಅದು ಕರ್ನಾಟಕದಲ್ಲಿ ಒದಗುತ್ತಾ ಇದೆ ಅನ್ನೋದನ್ನು ನಾವು ಇಲ್ಲಿ ಅರ್ಥ ಮಾಡ್ಕೋತೀವಿ. ಸೊ ದಟ್ ಇಸ್ ವೈ ಸ್ಟಾರ್ಟಪ್ಗಳು ಇನ್ಕ್ರೀಸ್ ಆಗಿರುವಂಥದ್ದು. ಮತ್ತು ಈ ಒಂದು ಏನು ಹೇಳಿದೆ ಈ ಒಂದು ರಿಪೋರ್ಟ್ ಅಂತ ನಾವು ನೋಡಿದ್ರೆ, ಈ ಒಂದು ಏನು ಸ್ಟಾರ್ಟಪ್ ಬಗ್ಗೆ ಮಾತಾಡಿದಾರಲ್ವಾ, ಈ ಸ್ಟಾರ್ಟಪ್ ಏನಿದೆ, ಈ ಒಂದು ಕಾಂಟ್ರಿಬ್ಯೂಷನ್ ಅದೇ 1451 ಏನಿದೆ, ಇದು ದೇಶದಲ್ಲಿ ನೋಡಿದಾಗ ಇಟ್ ಇಸ್ 12 to 13% ಶೇರ್ ಆಫ್ ನ್ಯಾಷನಲ್ ಬಯೋಟೆಕ್ನಾಲಜಿ ಸ್ಟಾರ್ಟಪ್ ಪೂಲ್.
ಇಡೀ ಒಂದು ದೇಶದಲ್ಲಿ ನೋಡಿದಾಗ ಸ್ಟಾರ್ಟಪ್ ಪೂಲ್ ಏನಿದೆ ವಿತ್ ರೆಸ್ಪೆಕ್ಟ್ ಟು ಬಯೋ ಎಕಾನಮಿ ಸೆಕ್ಟರ್, ಅದಕ್ಕೆ 12-13% ಕಾಂಟ್ರಿಬ್ಯೂಷನನ್ನು ಕರ್ನಾಟಕ ಕೊಡ್ತಾ ಇದೆ ಅನ್ನುವಂಥದ್ದು. ಇನ್ನು ನಾವು ಬೆಂಗಳೂರಿಗೆ ಬಂದರೆ, ಬೆಂಗಳೂರು ಅರ್ಬನ್ ಏರಿಯಾ ಏನಿದೆ, ಅಂದರೆ ಬೆಂಗಳೂರು ನಗರ ಪ್ರದೇಶ ಏನಿದೆ, ಇದು ರಾಜ್ಯದ ಒಂದು ಬಯೋ ಎಕಾನಮಿಯ ಆರ್ಥಿಕತೆ ಏನಿದೆ, ಬಯೋ ಎಕಾನಮಿ ಏನಿದೆ, ಇದಕ್ಕೆ 54% ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ. ಓಕೆನಾ, ಇದು ಕೂಡ ನಮಗೆ ಇಂಪಾರ್ಟೆಂಟ್. ರಾಜ್ಯದ ಒಂದು ಕಾಂಟ್ರಿಬ್ಯೂಷನ್ ವಿತ್ ರೆಸ್ಪೆಕ್ಟ್ ಟು ನ್ಯಾಷನಲ್ ಬಯೋ ಎಕಾನಮಿ ನೋಡಿದ್ರೆ ಇಟ್ ಇಸ್ 20%. ಅದೇ ರಾಜ್ಯದಲ್ಲಿ ಬೆಂಗಳೂರಿನ ಒಂದು ಕಾಂಟ್ರಿಬ್ಯೂಷನ್ ನೋಡಿದ್ರೆ ಇಟ್ ಇಸ್ ಮೋರ್ ದ್ಯಾನ್ 50%, ಮೋರ್ ದ್ಯಾನ್ ಹಾಫ್ ಆಫ್ ದ ಕಾಂಟ್ರಿಬ್ಯೂಷನ್ ಏನಿದೆ ರಾಜ್ಯಕ್ಕೆ ಬಯೋ ಎಕಾನಮಿದು, ಅದು ಬೆಂಗಳೂರಿನಿಂದ ಬರ್ತಾ ಇದೆ ಅನ್ನುವಂಥದ್ದು. ಆ್ಯಂಡ್ ಸೆಕೆಂಡ್ ಬಂದು ಮೈಸೂರು ಬಂದು ಸುಮಾರು 8.7% ಬಂದಿದೆ. ಸೊ ಇದು ನಮಗೆ ಇಂಪಾರ್ಟೆಂಟ್. ಸೊ ಇದಿಷ್ಟು ಈ ಒಂದು ರಿಪೋರ್ಟಲ್ಲಿ ಹೇಳಿರುವಂಥ ಪ್ರಾವಿಷನ್ಸ್ ಇದೆ. ಇದನ್ನು ಹೇಗೆ ನೀವು ಯೂಸ್ ಮಾಡ್ಕೋಬೋದು ಅಂತಂದರೆ, ಮೇನ್ಸ್ ಆನ್ಸರ್ ರೈಟಿಂಗ್ ಮಾಡುವಾಗ ನೀವು ಇದನ್ನು ಯೂಸ್ ಮಾಡ್ಕೋಬೋದು. ಒಂದು ಕಡೆ ಪ್ರಿಲಿಮ್ಸಲ್ಲಿ ಯಾವ ರೀತಿಯಾಗಿ ಕೇಳ್ಬೋದು ಅಂತಂದರೆ, ಸ್ಟೇಟ್ಮೆಂಟ್ ಬೇಸಿಸಲ್ಲಿ, ಅಂದರೆ ಈಗ ಕರ್ನಾಟಕದ ಬಯೋ ಎಕಾನಮಿ ಸೆಕ್ಟರ್ಗಳ ಕುರಿತಾಗಿ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟು ಈ ಒಂದು ಸ್ಟೇಟ್ಮೆಂಟ್ಸನ್ನು ಕೊಡ್ಬೋದು. ಅಂದರೆ ಈಗ 10% ನ್ಯಾಷನಲ್ ಬಯೋ ಎಕಾನಮಿಗೆ ಕಾಂಟ್ರಿಬ್ಯೂಟ್ ಮಾಡುತ್ತೆ ಅಂದರೆ ಅದು ರಾಂಗ್ ಆಗುತ್ತೆ, ಬಿಕಾಸ್ ಇಟ್ ಇಸ್ 20%. ಸೊ ಈ ರೀತಿಯಾದ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವೆಶನನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಾಗುತ್ತೆ. ಸೊ ಇಷ್ಟು ಈ ಒಂದು ಆರ್ಟಿಕಲ್ ಆಗಿದೆ. ಮುಂದಿನ ಒಂದು ಆರ್ಟಿಕಲನ್ನು ನಾವು ನೋಡೋಣ. ಕೇಂದ್ರ ಸರ್ಕಾರದಿಂದ ಕರ್ನಾಟಕ ಶ್ವೇತಪತ್ರ. ಇಲ್ಲೇನಾಗಿದೆ ಅಂತಂದರೆ, ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಶ್ವೇತಪತ್ರವನ್ನು ನೀಡಿದೆ, ಅಂದರೆ ವೈಟ್ ಪೇಪರನ್ನು ನೀಡಿದೆ. ಸೊ ಏನಕ್ಕೆ ಈ ಒಂದು ಶ್ವೇತಪತ್ರ ಅಥವಾ ವೈಟ್ ಪೇಪರ್ ಏನನ್ನು ಒಳಗೊಂಡಿದೆ ಅಂದರೆ, ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಹಣಕಾಸಿನ ಸಂಬಂಧ ಅನುದಾನ ಯಾವ ರೀತಿಯಾಗಿ ಹಂಚಿಕೆಯಾಗಿದೆ ಮತ್ತು ಅಭಿವೃದ್ಧಿ ಕಾರ್ಯಗಳ ಒಂದು ಚಿತ್ರಣವನ್ನು ಇದು ಸ್ಪಷ್ಟಪಡಿಸುತ್ತೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಮೊದಲಿಗೆ ವೈಟ್ ಪೇಪರ್ ಅಂತಂದರೆ ಏನು ಅನ್ನೋದು ಬೇಕು. ಶ್ವೇತಪತ್ರ ಅಂದರೆ ಏನಾಗುತ್ತೆ ಅಂದರೆ, ಸರ್ಕಾರದ ನೀತಿ ಇರ್ಬೋದು, ಅದರ ಒಂದು ಕಾರ್ಯಕ್ಷಮತೆ ಬಗ್ಗೆ ಮತ್ತು ಹಣಕಾಸಿನ ಸ್ಥಿತಿಗತಿಗಳನ್ನು ವಿವರಿಸುವ ಒಂದು ಅಧಿಕೃತವಾದ ದಾಖಲೆ ಆಗಿರುತ್ತೆ. ಇದರ ಉದ್ದೇಶ ಏನು ಅಂದರೆ, ಒಂದು ಕಡೆ ಟ್ರಾನ್ಸ್ಪರೆನ್ಸಿ, ಪಾರದರ್ಶಕತೆಯನ್ನು ಎನ್ಹಾನ್ಸ್ ಮಾಡುವಂಥದ್ದು, ತದನಂತರ ಅವರಿಗಿರುವಂಥ ರೆಸ್ಪಾನ್ಸಿಬಿಲಿಟೀಸ್ಗಳನ್ನು ತೋರಿಸುವಂಥದ್ದು, ಹಾಗೆ ಸಾರ್ವಜನಿಕವಾಗಿ ಅಂದರೆ ಜನರಿಗೆ ಏನಿದ್ದಾರೆ, ನಾಗರಿಕರಿಗೆ, ಸಿಟಿಸನ್ಸ್ಗೆ ಇನ್ಫಾರ್ಮೇಷನನ್ನು ಕೊಡುವಂಥ ಉದ್ದೇಶದಿಂದ ಈ ಒಂದು ವೈಟ್ ಪೇಪರನ್ನು ರಿಲೀಸ್ ಮಾಡ್ತಾರೆ. ಇನ್ನು ಯಾಕೆ ಈ ಒಂದು ಆರ್ಟಿಕಲನ್ನು ನೋಡ್ತಾ ಇದ್ದೀವಿ ಅಂದರೆ, ಮೇನ್ಸಲ್ಲಿ ಇದನ್ನು ನಾವು ಡೇಟಾ ಆ್ಯಂಡ್ ಸ್ಟ್ಯಾಟಿಸ್ಟಿಕ್ಸಲ್ಲಿ ಯೂಸ್ ಮಾಡ್ಕೋಬೋದಾಗುತ್ತೆ. ಎಲ್ಲರೂ ನಾವು ಇಂಟ್ರೊಡಕ್ಷನಲ್ಲಿ, ಕನ್ಕ್ಲೂಷನಲ್ಲಿ, ಇಲ್ಲ ನಮ್ಮ ಒಂದು ಸ್ಟೇಟ್ಮೆಂಟನ್ನು ಸಪೋರ್ಟ್ ಮಾಡೋದಕ್ಕೆ ಎಕ್ಸಾಂಪಲ್ಸ್ ಆಗಿ ಈ ಒಂದು ಡೇಟಾನ ಬಳಸ್ಬೋದು. ಆ ಒಂದು ದೃಷ್ಟಿಯಿಂದ ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಇದರಲ್ಲಿ ಹೇಳಿರುವಂಥ ಕೆಲವಷ್ಟು ಮುಖ್ಯವಾದ ಅಂಶಗಳನ್ನು ನೋಡೋಣ. ಮೊದಲನೇದಾಗಿ ಏನು ಹೇಳಿದ್ದಾರೆ ಅಂತಂದರೆ, ಈ 2014ರಿಂದ 2026ರವರೆಗಿನ ಒಂದು ಅವಧಿ ಏನಿದೆ, ಇದರಲ್ಲಿ ಸುಮಾರು 3.89 ಲಕ್ಷ ಕೋಟಿ, ಓಕೆನಾ, ಲಕ್ಷ ಕೋಟಿಯಷ್ಟು ತೆರಿಗೆ ಹಂಚಿಕೆಯನ್ನು ಕರ್ನಾಟಕಕ್ಕೆ ಮಾಡಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಓಕೆನಾ, ಒಂದು ಅಂದರೆ ಇಲ್ಲಿ ಏನಾಗಿದೆ, ತೆರಿಗೆ ಹಂಚಿಕೆಯ ಪಾಲು ಇನ್ಕ್ರೀಸ್ ಆಗಿದೆ ಅಂತ ಹೇಳಿರುವಂಥದ್ದು. ಎರಡನೇದಾಗಿ ಏನು ಅಂತಂದರೆ, ಈ ಒಂದು ಏನು ಕೇಂದ್ರ ಸರ್ಕಾರ ಲೋನ್ಗಳನ್ನು ಕೊಡುತ್ತೆ ರಾಜ್ಯ ಸರ್ಕಾರಕ್ಕೆ, ಅದನ್ನು 50 years ಇಂಟ್ರೆಸ್ಟ್ ಫ್ರೀ ಲೋನ್ಗಳನ್ನು ಈಗಾಗಲೇ ನಾವು ನೀಡ್ತಾ ಇದ್ದೀವಿ ಕರ್ನಾಟಕಕ್ಕೆ ಅನ್ನುವಂಥದ್ದು. ಆ್ಯಂಡ್ ಅದನ್ನು ನಾವು ನೋಡಿದ್ರೆ, ಈ ಒಂದು ಯೋಜನೆಯಡಿಯಲ್ಲಿ 2026ರವರೆಗೆ ನಾವು ನೋಡಿದ್ರೆ ಕರ್ನಾಟಕಕ್ಕೆ ಸುಮಾರು 15,945 ಕೋಟಿ ರೂಪಾಯಿಯಷ್ಟು ನಾವು ಕೊಟ್ಟಿದ್ದೀವಿ ವಿತ್ ರೆಸ್ಪೆಕ್ಟ್ ಟು 50 years ಇಂಟ್ರೆಸ್ಟ್ ಫ್ರೀ ಲೋನ್ಸ್ ಅಂತ ಈ ಒಂದು ವೈಟ್ ಪೇಪರ್ ಹೇಳ್ತಾ ಇದೆ. ಇದು ವಿತ್ ರೆಸ್ಪೆಕ್ಟ್ ಟು ಏನು, ಯಾವ ರೀತಿಯಾಗಿ ಟ್ಯಾಕ್ಸ್ ಡೆವಲ್ಯೂಷನ್ ಅಥವಾ ತೆರಿಗೆ ಹಂಚಿಕೆ ಇರ್ಬೋದು, ಯಾವ ರೀತಿಯಾಗಿ ಅನುದಾನವನ್ನು ನೀಡಿದೆ ಅನ್ನೋದ್ರ ಬಗ್ಗೆ ಆಯಿತು. ಇನ್ನು ನೆಕ್ಸ್ಟ್ ನಾವು ನೋಡಿದಾಗ ಮೂಲ ಸೌಕರ್ಯಗಳಿದೆ, ಬೇಸಿಕ್ ನೆಸೆಸಿಟೀಸ್ಗೆ ಯಾವ ರೀತಿಯಾಗಿ ಕಾಂಟ್ರಿಬ್ಯೂಟ್ ಮಾಡಿದೆ ಅನ್ನೋದರ ಕುರಿತಾಗಿ ಅದು ಮಾತಾಡ್ತಾ ಇದೆ. ಒಂದು ಏನು ಅಂತಂದರೆ, ಈಗ ಗ್ರೀನ್ಫೀಲ್ಡ್ ಕಾರಿಡಾರ್ಗಳನ್ನು ನಿರ್ಮಿಸೋದಿರ್ಬೋದು, ಇಲ್ಲಾಂತಂದರೆ ಬೆಂಗಳೂರು ಚೆನ್ನೈ ಎಕ್ಸ್ಪ್ರೆಸ್ ವೇ ಬಗ್ಗೆ ಮಾತಾಡೋದಿರ್ಬೋದು, ಇಲ್ಲ ಸೋಲಾಪುರ್ ಕರ್ನೂಲ್ ಚೆನ್ನೈ ಕಾರಿಡಾರ್ಗಳಿರ್ಬೋದು. ಈ ಎಲ್ಲ ಕಾರಿಡಾರ್ಗಳನ್ನು ನಾವು ಬೆಳೆಸ್ತಾ ಇದ್ದೀವಿ. ಸೊ ದಟ್ ಏನಾಗುತ್ತೆ, ಬೆಂಗಳೂರಿನ ಅಥವಾ ಕರ್ನಾಟಕದ ಒಂದು ಇನ್ಫ್ರಾಸ್ಟ್ರಕ್ಚರನ್ನು ನಾವು ಬೆಳೆಸೋದಕ್ಕೆ ಟ್ರೈ ಮಾಡ್ತಾ ಇದ್ದೀವಿ ಅಂತ. ಮತ್ತು ನಾಲ್ಕನೇದಾಗಿ ನೋಡಿದಾಗ, ಈ ಒಂದು ಏನು ಉಡಾನ್ ಯೋಜನೆ ಅಡಿಯಲ್ಲಿ ನಾವು ನೀಡಿರುವಂಥ ಅಂದರೆ ಕೇಂದ್ರ ಸರ್ಕಾರ ನೀಡಿರುವಂಥ ಕೆಲವಷ್ಟು ಸಹಾಯದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ನಾವು ನೋಡಿದಾಗ ಉಡಾನ್ ಅಡಿಯಲ್ಲಿ ಅಥವಾ ಹಾಗೆ ನೋಡಿದ್ರೂ ಕೂಡ ಕರ್ನಾಟಕದಲ್ಲಿ 7 ಏರ್ಪೋರ್ಟ್ಗಳು ಕರೆಕ್ಟಾಗಿ ವರ್ಕ್ ಮಾಡ್ತಾ ಇದೆ. ಓಕೆನಾ, ಇಟ್ ಈಸ್ ಬಿಕಾಸ್ ಆಫ್ ಆಲ್ ದ ಸಪೋರ್ಟ್ ದಟ್ ಆ ಸೆಂಟರ್ ಗಿವನ್ ಅಂತ ಈ ಒಂದು ವೈಟ್ ಪೇಪರಲ್ಲಿ ಹೇಳ್ತಾ ಇರೋದು. ಮತ್ತು ಇನ್ನೇನು ಹೇಳಿದ್ದಾನೆ, ಭಾರತ್ ಮಾಲಾ ಯೋಜನೆ ಅಡಿಯಲ್ಲಿ ಕರ್ನಾಟಕಕ್ಕೆ ಸುಮಾರು 63,000 ಕೋಟಿ ರೂಪಾಯಿಯಷ್ಟು ನಾವು ಕೊಟ್ಟಿದ್ದೀವಿ, ಅಷ್ಟು ಬಂಡವಾಳವನ್ನು ನಾವು ಕೊಟ್ಟಿದ್ದೀವಿ, ಸೊ ದಟ್ ಇನ್ಫ್ರಾಸ್ಟ್ರಕ್ಚರನ್ನು ನಾವು ಬೆಳೆಸ್ಬೋದು ಅಂತ. ಮತ್ತು
ರಾಜಸ್ಥಾನ ಮತ್ತು ಕರ್ನಾಟಕದಿಂದ ಸುಮಾರು 9 ಗಿಗಾವ್ಯಾಟ್ಸ್ ಅಷ್ಟು ರಿನ್ಯೂಯಬಲ್ ಎನರ್ಜಿ ಏನಿದೆ ಇದನ್ನು ಪ್ರೊಡ್ಯೂಸ್ ಮಾಡಿ ಅದನ್ನ ಬೇರೆ ಒಂದು ರಾಜ್ಯಗಳಿಗೆ ಯಾವ ರೀತಿಯಾಗಿ ವರ್ಗಾವಣೆ ಮಾಡ್ಬೋದು ಅನ್ನೋದರ ಕುರಿತಾಗಿ ನಾವು ಯೋಜನೆಗಳನ್ನು ಹಾಕಿ ಅದನ್ನು ಅನುಮೋದಿಸಿದ್ದೀವಿ ಅಂತ ಕೂಡ ಇಲ್ಲಿ ಹೇಳಿದ್ದಾರೆ. ಮತ್ತು PM ಮಿತ್ರ ಯೋಜನೆ ಬಗ್ಗೆ ಮಾತಾಡಿದ್ದಾರೆ. PM ಮತ್ತು ಪ್ರಸಾದ್ ಯೋಜನೆ ಅಡಿಯಲ್ಲಿ ಏನು ಮಾಡಿದ್ದಾರೆ, ಸೌದತ್ತಿ ರೇಣುಕಾ ಯಲ್ಲಮ್ಮ ದೇವಸ್ಥಾನ ಏನಿದೆ ಅದಕ್ಕೆ, ಮತ್ತು ಬೀದರ್ನ ಪಾಪನಾಥ ದೇವಸ್ಥಾನ ಇದೆ, ಇವುಗಳಲ್ಲಿ ಇಲ್ಲಿ ಮೂಲಭೂತ ಸೌಕರ್ಯಗಳಿಂದ ಅಂದರೆ ಈಗ ವಾಶ್ರೂಮ್ಗಳನ್ನು ನಿರ್ಮಿಸೋದಿರ್ಬೋದು, ಇಲ್ಲ ವಸತಿ ಗೃಹಗಳನ್ನು ನಿರ್ಮಿಸೋದಿರ್ಬೋದು, ಈ ರೀತಿಯಾಗಿ ಮಾಡಿರುವಂಥದ್ದು. ತದನಂತರ ನಾವು ನೋಡಿದ್ರೆ ಶಿಕ್ಷಣ ವಂಚಿತ ಜಿಲ್ಲೆಗಳಲ್ಲಿ 28 ಹೊಸ ನವೋದಯ ವಿದ್ಯಾಲಯಗಳನ್ನು ಜಾರಿ ಮಾಡಿತ್ತು. ಅದರಲ್ಲಿ ಕರ್ನಾಟಕದಲ್ಲಿ ಬಳ್ಳಾರಿ ಜಿಲ್ಲೆಯಲ್ಲೂ ಕೂಡ ನಾವು ಅದನ್ನು ಮಾಡಿರುವಂಥದ್ದು. ಮತ್ತು 1600 ಜನೌಷಧಿ ಕೇಂದ್ರಗಳನ್ನು ನಾವು ಕರ್ನಾಟಕದಲ್ಲಿ ಸ್ಥಾಪಿಸಿದ್ದೀವಿ. ಸೊ ಈ ರೀತಿಯಾಗಿ ಸುಮಾರು 15 ಪಾಯಿಂಟರ್ಗಳನ್ನು ವೈಟ್ ಪೇಪರಲ್ಲಿ ಕೊಟ್ಟಿದ್ದಾರೆ. ಸೊ ಇದನ್ನು ನೀವು ಸ್ಕ್ರೀನ್ಶಾಟ್ ತೊಗೊಳ್ಳಿ, ಸೊ ದಟ್ ನಿಮ್ಮ ರಿವಿಷನ್ ಟೈಮಲ್ಲಿ ಇದು ಯೂಸ್ ಆಗುತ್ತೆ. ಸೊ ಇಷ್ಟು ಈ ಒಂದು ಆರ್ಟಿಕಲ್ ಆಗಿದೆ. ಮುಂದಿನ ಒಂದು ಆರ್ಟಿಕಲನ್ನು ನೋಡೋಣ. ಕೃಷಿ ಭೂಮಿ ಬಳಕೆ ಷರತ್ತು ಸಡಿಲ. ಈ ಒಂದು ಆರ್ಟಿಕಲ್ನ ಫಸ್ಟು ಹಿನ್ನೆಲೆಯನ್ನು ನಾವು ನೋಡೋಕ್ಕೋದ್ರೆ, ಭಾರತದಲ್ಲಿ ಅಥವಾ ಕರ್ನಾಟಕದಲ್ಲಿ ಕೃಷಿ ಭೂಮಿಗಳನ್ನು ಬಳಕೆ ಮಾಡಬೇಕು ಅಂತಂದರೆ ಯೂಶಲ್ ಆಗಿ ಲ್ಯಾಂಡ್ ರೆವೆನ್ಯೂ ಆ್ಯಕ್ಟ್ ಅಥವಾ ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟ್ ಅಡಿಯಲ್ಲಿ ನಾವು ಇದನ್ನು ನಿಯಂತ್ರಿಸ್ಕೊಂಡು ಬಂದಿರುವಂಥದ್ದು. ಸಾಮಾನ್ಯವಾಗಿ ಏನಾಗುತ್ತೆ ಅಂತಂದರೆ, ಕೃಷಿ ಭೂಮಿಯನ್ನು ಕೃಷಿಯೇತರ ಉದ್ದೇಶಕ್ಕೆ ಬಳಸಬೇಕು ಅಂತಂದರೆ ಸರ್ಕಾರದ ಒಂದು ಅನುಮತಿಯನ್ನು ಪಡೆದುಕೊಳ್ಬೇಕು. ಸೊ ಗವರ್ನಮೆಂಟ್ನ ಒಂದು ಅಪ್ರೂವಲ್ ತೊಗೋಬೇಕು. ಆ್ಯಂಡ್ ಗವರ್ನಮೆಂಟ್ನ ಅಪ್ರೂವಲ್ ತೊಗೊಳ್ಳುವಾಗ ಅದನ್ನ ಯಾವ ಒಂದು ಪರ್ಪಸ್ಗೆ ನಾವು ಬಳಸ್ತೀವಿ ಅನ್ನೋದನ್ನ ಅಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ಬಟ್ ಇಲ್ಲಿ ಏನಾಗ್ತಾ ಇದೆ ಅಂತಂದರೆ, ರಾಜ್ಯದಲ್ಲಿ ಈ ರೀತಿಯಾಗಿ ಅಪ್ರೂವ್ ಮಾಡ್ಕೊಂಡಿರುವಂಥ ಅಂದರೆ ಏನೋ ಒಂದು ಪರ್ಪಸ್, ಈಗ ಸಣ್ಣ ಒಂದು ಕೈಗಾರಿಕೆಗೆ ಇರ್ಬೋದು, ಇಲ್ಲ ಶಿಕ್ಷಣ ಸಂಸ್ಥೆಗೆ ಇರ್ಬೋದು, ಆ ಒಂದು ಉದ್ದೇಶದಿಂದ ಅನುಮತಿ ಪಡ್ಕೊಂಡಿದ್ದಾರೆ. ಬಟ್ ಏನಾಗಿದೆ ಅಂತಂದರೆ, ಡ್ಯೂ ಟು ಸಮ್ ಪ್ರಾಬ್ಲಮ್ಸ್ ಅವರು ಅದನ್ನು ಅನುಷ್ಠಾನ ಮಾಡೋದಕ್ಕೆ ಆಗಿಲ್ಲ, ಆ ಒಂದು ಪ್ರಾಜೆಕ್ಟ್ಗಳನ್ನು ಅಲ್ಲಿ ಸ್ಟಾರ್ಟ್ ಮಾಡೋದಕ್ಕೆ ಆಗಿಲ್ಲ ಅಂತಂದರೆ ಅಂಥವರಿಗೆ ಕೆಲವಷ್ಟು ಏನಂತೀವಿ ಇನ್ನೊಂದು ಅವಕಾಶವನ್ನು ಕೊಡೋದಕ್ಕೆ ಕಂದಾಯ ಇಲಾಖೆ ಮುಂದಾಗಿದೆ. ಏನಾಗಿದೆ ಅಂದರೆ, 2020ಕ್ಕೆ ಮುಂಚೆ ನಾವು ನೋಡಿದ್ರೆ ಭೂಮಿಯನ್ನು ಕೃಷಿಕರಷ್ಟೇ ಖರೀದಿಸ್ಬೋದಿತ್ತು, ಆಯಿತಾ. ಅಂದರೆ ಯಾರು ಅಗ್ರಿಕಲ್ಚರ್ ಲ್ಯಾಂಡ್ ಅಂದರೆ ಅದನ್ನು ರೈತರು, ಕೃಷಿ ಮಾಡುವವರು ಮಾತ್ರನೇ ಅದನ್ನ ಖರೀದಿಸ್ಬೋದಿತ್ತು. ಹೀಗಾಗಿ ಏನಾಯಿತು ಅಂತಂದರೆ, ಉದ್ಯಮಿಗಳು ಏನು ಮಾಡಿದ್ರು ಅಂದರೆ, ಕರ್ನಾಟಕ ಲ್ಯಾಂಡ್ ರೆವೆನ್ಯೂ ಆ್ಯಕ್ಟ್ ಏನಿದೆ, ಕರ್ನಾಟಕ ಲ್ಯಾಂಡ್ ರೆವೆನ್ಯೂ ಆ್ಯಕ್ಟ್ ಏನಿದೆ, ಇದರ ಒಂದು ಸೆಕ್ಷನ್ 109 ಅಡಿಯಲ್ಲಿ ಅನುಮತಿ ಪಡೆದು ಕೃಷಿ ಜಮೀನನ್ನು ಶಿಕ್ಷಣ ಸಂಸ್ಥೆಗೆ, ಇಲ್ಲ ಸಣ್ಣ ಕೈಗಾರಿಕೆಗೆ, ಸಣ್ಣ ಉದ್ಯಮಿಗೆ ಅಂತ ಅಂದ್ಬಿಟ್ಟು ಖರೀದಿ ಮಾಡೋದಕ್ಕೆ ಮುಂದಾದರು. ಓಕೆನಾ. ಇದು ಬಟ್ ಕಾರಣಾಂತರಗಳಿಂದ, ಈಗ ಫಾರ್ ಎಕ್ಸಾಂಪಲ್ ಏನು ಅಂದರೆ, ಈಗ ಸಣ್ಣ ಕೈಗಾರಿಕೆಯನ್ನು ಎಸ್ಟಾಬ್ಲಿಷ್ ಮಾಡೋದಕ್ಕೆ ಅಂತ ಒಂದು ಕೃಷಿ ಭೂಮಿಯನ್ನು ತಗೊಂಡಿದ್ದಾರೆ. ಬಟ್ ಈಗ ಏನಾಯಿತು ಅಂದರೆ, 1-2 ಇಯರ್ಸ್ ಬಿಟ್ಟರೆ ಅದ್ರ ಸುತ್ತ ಎಲ್ಲ ಡೆವಲಪ್ಮೆಂಟ್ ಆಗಿಬಿಟ್ಟಿದೆ. ಈಗ ಒಂದು ಜಾಗ ಇದೆ, ಇದ್ರ ಸುತ್ತ ಡೆವಲಪ್ಮೆಂಟ್ ಆಗಿ ಇಲ್ಲಿ ಅಪಾರ್ಟ್ಮೆಂಟ್ಗಳು, ಮನೆಗಳು ಎಲ್ಲ ಬಂದುಬಿಟ್ಟಿದೆ. ಸೊ ಅಲ್ಲಿ ಅವ್ರೇನು ಮಾಡ್ತಾರೆ, ಆವಾಗ ಇಂಡಸ್ಟ್ರಿಯನ್ನು ಎಸ್ಟಾಬ್ಲಿಷ್ ಮಾಡೋಕ್ಕಾಗೋದಿಲ್ಲ. ಬಿಕಾಸ್ ಇಂಡಸ್ಟ್ರಿಗಳನ್ನು ಎಸ್ಟಾಬ್ಲಿಷ್ ಮಾಡಬೇಕಂದ್ರೆ ಎನ್ವಿರಾನ್ಮೆಂಟಲ್ ಕ್ಲಿಯರೆನ್ಸ್ ಬೇಕು. ಸೊ ಇಲ್ಲಿ ಮನೆಗಳಿದೆ ಅಂತಂದರೆ ಅಲ್ಲಿ ಇಂಡಸ್ಟ್ರಿನ ಎಸ್ಟಾಬ್ಲಿಷ್ ಮಾಡೋದಕ್ಕೆ ಬಿಡೋದಿಲ್ಲ, ಕರೆಕ್ಟ್ ಅಲ್ವಾ. ಸೊ ಈ ರೀತಿಯಾಗಿ ಏನಾಗಿದೆ ಅಂತಂದರೆ ಅದು ಅಲ್ಲೇ ನಿಂತೋಗ್ಬಿಟ್ಟಿದೆ ಆ ಪ್ರಾಜೆಕ್ಟ್ಸ್ಗಳು. ಸೊ ಆಗೇನಾಗುತ್ತೆ, ಅವರಿಗೆ ಅಲ್ಲಿ ಆ ಉದ್ಯಮಿಗಳಿಗೆ ಲಾಸ್ ಆಗುತ್ತೆ. ಉದ್ಯಮಿಗಳಿಗೆ ಅಲ್ಲಿ ಲಾಸ್ ಆದರೆ ಅದು ಕರ್ನಾಟಕದ ರೆವೆನ್ಯೂಗೂ ಕೂಡ ಅಫೆಕ್ಟ್ ಆಗುತ್ತೆ, ಕರೆಕ್ಟ್ ಅಲ್ವಾ. ಸೊ ಅದಕ್ಕಾಗಿ ಏನು ಮಾಡಿದೆ ಕರ್ನಾಟಕ ಸರ್ಕಾರ, ಕೆಲವಷ್ಟು ಸಡಲಿಕೆಯನ್ನು ಕೊಡೋದಕ್ಕೆ ಮುಂದಾಗಿದೆ. ಏನು ಸಡಲಿಕೆ ಏನು ಅಂತಂದರೆ, ಈಗ ಶಿಕ್ಷಣ ಸಂಸ್ಥೆಗೆ ಅಥವಾ ಸಣ್ಣ ಕೈಗಾರಿಕೆ ಈ ಎರಡಕ್ಕೆ ಅಂತ ತಗೊಂಡಿರುವಂಥ ಯಾವುದಾದ್ರೂ ಕೃಷಿ ಭೂಮಿ ಇದೆ ಅಂತಂದರೆ, ಅವರು ಈಗ ಅದನ್ನು ಬೇರೆ ಒಂದು ಉದ್ದೇಶಕ್ಕಾಗಿ ಬಳಸೋದಕ್ಕೆ ಅನುಮತಿ ಕೊಡೋದಕ್ಕೆ ಒಂದು ಕರಡನ್ನು ಕಂದಾಯ ಇಲಾಖೆ ಸಿದ್ಧಪಡಿಸಿದೆ. ಸೊ ಈಗ ಡ್ರಾಫ್ಟ್ ರೂಲ್ಸು ರೆಡಿ ಇದೆ. ಆ ಡ್ರಾಫ್ಟ್ ರೂಲ್ಸ್ ಏನು ಹೇಳುತ್ತೆ ಅಂತ ನೋಡೋಣ. ಅದಕ್ಕೆ ಮೊದಲಾಗಿ ಓಲ್ಡ್ ರೂಲ್ಸ್ ಏನು ಹೇಳುತ್ತೆ, ಹೊಸ ರೂಲ್ಸ್ ಏನು ಹೇಳುತ್ತೆ ಅನ್ನೋದನ್ನು ಕೂಡ ನಾವು ಹಾಗೆ ಸೈಮಲ್ಟೇನಿಯಸ್ ಆಗಿ ನೋಡ್ಕೊಂಡು ಹೋಗೋಣ. ಹಳೆ ಕಾಯ್ದೆ ಪ್ರಕಾರ ಏನು ಹೇಳುತ್ತೆ ಅಂತಂದರೆ, ಈ ಒಂದು ಅನುಮತಿ ಬೇಕಿದೆ ಅಂತಂದರೆ ಅಂಥ ಒಂದು ಅನುಮತಿಗೆ ಮುಖ್ಯ ಕಾರ್ಯದರ್ಶಿ ಏನಿದ್ದಾರೆ ಅಂದರೆ ಸ್ಟೇಟ್ ಚೀಫ್ ಸೆಕ್ರೆಟರಿ ಏನಿದ್ದಾರೆ ಅವರ ಬಳಿ ಬರಬೇಕಿತ್ತು. ಅಂದರೆ ಈ ರೀತಿಯಾಗಿ ಏನೋ ಒಂದು ಪರ್ಪಸ್ಗೆ ನಾವು ಸ್ಟಾರ್ಟ್ ಮಾಡಬೇಕು ಅಂತ ಕೃಷಿ ಭೂಮಿಯನ್ನು ತಗೊಂಡು ಆ ಪರ್ಪಸ್ಗೆ ಸ್ಟಾರ್ಟ್ ಮಾಡ್ತಾ ಇಲ್ಲ ಅಂತಂದರೆ, ಆ ಪರ್ಪಸನ್ನು ಚೇಂಜ್ ಮಾಡಬೇಕು ಅಂದರೆ ಚೀಫ್ ಸೆಕ್ರೆಟರಿವರೆಗೂ ಹೋಗಬೇಕಿತ್ತು, ಯಾವಾಗ ಮೊದಲು. ಬಟ್ ಈಗ ಏನು ಮಾಡಿದ್ದಾರೆ, ಹೊಸದಾದ ಒಂದು ತಿದ್ದುಪಡಿ ಕಾಯ್ದೆ ಏನು ತರ್ತಾ ಇದ್ದಾರೆ, ಅದರ ಪ್ರಕಾರ ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಈಗ ಸ್ಟೇಟ್ ಚೀಫ್ ಸೆಕ್ರೆಟರಿಗೆ ಹೋಗೋ ಅವಶ್ಯಕತೆ ಇಲ್ಲ. ಬದಲಿಗೆ ಆ ಜಿಲ್ಲೆಯ DC ಗಳೇ ಅನುಮತಿ ಕೊಡುವ ಒಂದು ಹೊಣೆಯನ್ನು ನೀಡಲಾಗ್ತಾ ಇದೆ ಈ ಒಂದು ಹೊಸ ರೂಲ್ಸಲ್ಲಿ ಅನ್ನುವಂಥದ್ದು. ಓಕೆನಾ. ಇದು ಫಸ್ಟ್ ಪಾಯಿಂಟು. ಎರಡನೇ ಪಾಯಿಂಟ್ ಏನು ಅಂತಂದರೆ, ಇದು ಬೆಂಗಳೂರು ಅರ್ಬನ್ ಮತ್ತು ಬೆಂಗಳೂರು ರೂರಲ್ ಏರಿಯಾಗಳೇನಿದೆ, ಅಂದರೆ ಬೆಂಗಳೂರು ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಏನಿದೆ, ಇದನ್ನು ಹೊರತುಪಡಿಸಿ ಎಕ್ಸೆಪ್ಟ್ ದಿಸ್, ಅದು ಏನು, ಇದು 2 to 4 acres ಇದ್ದರೆ ಮಾತ್ರ. 2 to 4 acres ಇದೆ, ಬೆಂಗಳೂರು ಮತ್ತು ಬೆಂಗಳೂರು ಗ್ರಾಮಾಂತರ ಬಿಟ್ಟು ಬೇರೆ ಎಲ್ಲ ಜಿಲ್ಲೆಗಳಿಗೂ ಇದು ಅನ್ವಯ ಆಗುತ್ತೆ.
ಓಕೆನಾ, ಏನು DC ಕೊಡುವಂಥದ್ದು. ಆ್ಯಂಡ್ 4 ಎಕರೆಗೆ ಹೆಚ್ಚಿದೆ ಅಂತಾನೆ, 4 ಎಕರೆಗಿಂತ ಜಾಸ್ತಿ ಇದೆ, ಅದು ಏನು 2 to 4 ಅಂತ ಹೇಳಿದ್ನಲ್ಲ, ಅಕಸ್ಮಾತ್ 4 ಎಕರ್ಸ್ಗಿಂತ ಜಾಸ್ತಿ ಇದೆ ಅಂತಂದರೆ ಅಲ್ಲಿ ಒಂದು ಉನ್ನತ ಮಟ್ಟದ ಸಮಿತಿಯನ್ನು ರಚಿಸುವ ಒಂದು ಅನುಮೋದನೆಯನ್ನು ನೀಡಿದ್ದಾರೆ. ಅಂದರೆ ಏನಾಗುತ್ತೆ, 4 ಎಕರ್ಸ್ಗಿಂತ ಜಾಸ್ತಿ ಇದೆ ಅನ್ನೋ ಸಮಿತಿಯನ್ನು ರಚಿಸಿ ಅದು ಅನಲೈಸ್ ಮಾಡುತ್ತೆ ಅನ್ನುವಂಥದ್ದು. ಇನ್ನು ಬೆಂಗಳೂರು ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಬಂದರೆ ಇಲ್ಲಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯ ಅಧ್ಯಕ್ಷತೆಯಲ್ಲಿ ಒಂದು ಉನ್ನತ ಅಧಿಕಾರಿಗಳ ಸಮಿತಿಯನ್ನು ರಚಿಸ್ತಾರೆ. ಬೆಂಗಳೂರು ಮತ್ತು ಬೆಂಗಳೂರು ರೂರಲಲ್ಲಿ ಈ ಒಂದು ರೀಜನಲ್ಲಿ ಎಷ್ಟೇ ಎಕರೆ ಜಮೀನಿದ್ರೂ ಕೂಡ ಏನಾಗುತ್ತೆ, ಒಂದು ಕಮಿಟಿಯನ್ನು ರಚಿಸ್ತಾರೆ ವಿತ್ ಸ್ಟೇಟ್ ಚೀಫ್ ಸೆಕ್ರೆಟರಿ ಆ್ಯಸ್ ಚೇರ್ಪರ್ಸನ್. ಸೊ ಅವರು ಏನು ಮಾಡ್ತಾರೆ ಅಂದರೆ ಈ ಒಂದು ಕಮಿಟಿ ಏನಿದೆ ಈ ಒಂದು ಅನುಮತಿ ಆಟೋಮೆಟಿಕ್ಕಾಗಿ ಲ್ಯಾಂಡ್ ಕನ್ವರ್ಷನನ್ನು ಮಾಡುತ್ತೆ. ಅದೇನೇ ಒಂದು ರಿಸಲ್ಟನ್ನು ಕೊಡುತ್ತೆ ಅದು ಆಟೋಮೆಟಿಕ್ಕಾಗಿ ಲ್ಯಾಂಡ್ ಕನ್ವರ್ಷನ್ಗೆ ಬಳಸುವಂಥದ್ದು. ಸೊ ಇಲ್ಲೇನಾಗುತ್ತೆ, ಒಂದು ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಏನಿದೆ ಇದು ಎನ್ಹ್ಯಾನ್ಸ್ ಆಗುತ್ತೆ. ಆ ಒಂದು ದೃಷ್ಟಿಯಿಂದ ಈ ಒಂದು ಏನಂತೀವಿ ನಿಯಮವನ್ನು ತರೋದಕ್ಕೆ ಮುಂದಾಗಿರುವಂಥದ್ದು. ಇಷ್ಟು ನಮಗೆ ಈ ಒಂದು ಆರ್ಟಿಕಲಲ್ಲಿ ಬೇಕಾಗಿರುವಂಥ ಇನ್ಫಾರ್ಮೇಷನ್ ಆಗಿದೆ. ಇಷ್ಟು ಈ ದಿನದ ಆರ್ಟಿಕಲ್ಗಳಾಗಿವೆ. ಧನ್ಯವಾದಗಳು.